ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾಗಟಮ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕಸ್ತೂರಿ ಅವರು ಶಾಂತಿ ಹತ್ರ ಹೋಗಿ, ನಿನ್ ಮಗ ಸೂರ್ಯ ಏನು ಅನ್ನೋದನ್ನ ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳೆ, ಅವನನ್ನ ಪ್ರೀತಿಯಿಂದ ನೋಡು ಅಂತ ಹೇಳ್ಬೇಕಾದ್ರೆ ಶಾಂತಿ ಸೂರ್ಯನ್ ಮುಖಾನೇ ನೋಡ್ತಿರ್ತಾಳೆ. ಆಗ ಸೂರ್ಯ ಈಗ್ಲಾದ್ರೂ ಸಕ್ರೆ ನನ್ನನ್ನ ಪ್ರೀತಿಸ್ತಾರ ಅಂತ ಅವ್ರ ಮುಖಾನೇ ನೋಡ್ತಿರ್ತಾನೆ. ಅಷ್ಟರಲ್ಲಿ ಚೇತನ ಕೂಡ ಮನೆಗ್ ಬರ್ತಾನೆ. ಆಗ ಮೀನಾ ತಾನೇ ಕಟ್ಟಿರೋ ಹೂವಿನ ಹಾರನ ತಗೊಂಡ್ ಬಂದು ಪುರೋಹಿತ್ರ ಹತ್ರ ಕೊಡ್ತಾಳೆ. ಅವರು ರಂಗನಾಥ್ ಮತ್ತೆ ಶಾಂತಿ ಇಬ್ರುನು ಹತ್ರಕ್ ಕರೆದು ಈ ಹಾರ ಹಾಕೊಂಡು ಪೂಜೆಲ್ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಸೂರ್ಯನ ಹತ್ರ ಕರೀತಾರೆ. ಯಾಕಪ್ಪಯ್ಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನೀನು ಬಾರಮ್ಮ ಅಂತ ರಂಗನಾಥ್ ಅವರು ಮೀನನ್ನ ಕರೀತಾರೆ. ಆಗ ಮೀನಾ ಬಂದು ಸೂರ್ಯನ್ ಪಕ್ಕ ನಿಂತ್ಕೋತಾಳೆ. ಏ ಶಾಂತಿ, ನಾವು ಈ ಮನೆಗೆ ವಾಪಸ್ ಬಂದಿದಾಯ್ತು ಕಣೆ. ಇದೆಲ್ಲದ್ರ ಹಿಂದೆ ನನ್ ಮಗ ಸೂರ್ಯನ್ ಕಷ್ಟ ಇದೆ. ಅವ್ನ್ ಜೊತೆಯಾಗಿ ನಿಂತು ಕಷ್ಟದಲ್ಲಿ ಭಾಗಿಯಾದವಳು ಮೀನಾ. ಇಬ್ರುನು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅವ್ರಿಬ್ರು ಮನೇನ ಮಾತ್ರ ಬಿಡ್ಸಿಲ್ಲ, ನಮ್ ಗೌರವ, ನಮ್ ಮಾನ ಮರ್ಯಾದೆಯನ್ನು ಉಳಿಸಿದ್ದಾರೆ. ಅಂತವ್ರನ್ನ ನಾವು ಅಭಿನಂದಿಸ್ಬೇಕಲ್ವೇನೆ. ಈ ಹಾರ ಹಾಕೊಳ್ಳೋ ಯೋಗ್ಯತೆ ನಮ್ಗಿಂತ ಹೆಚ್ಚಾಗಿರೋದು ಅವ್ರಿಗೇನೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅಯ್ಯೋ ಅಪ್ಪಯ್ಯ, ಅದೆಲ್ಲ ಏನು ಬೇಡ, ನೀನು ಮತ್ತೆ ಸಕ್ಕರೆ ಇಬ್ರು ಕುತ್ಕೊಂಡ್ರೆ ಅಷ್ಟೇ ಸಾಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡಪ್ಪ, ನಿನ್ನಿಂದಾನೇ ಕಣಪ್ಪ ಈ ಮನೆ ಉಳಿದಿರೋದು. ಈ ಗೌರವ ಎಲ್ಲ ನಿಮ್ಮಿಬ್ರಿಗೆ ಸೇರ್ಬೇಕು ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಹೌದು ಕಣಪ್ಪ ಸೂರ್ಯ, ಹೋಗ್ತಿದ್ ನಿಮ್ ಅಪ್ಪನ್ ಮಾನ ಮರ್ಯಾದಿನ ನೀನ್ ಕಾಪಾಡಿದ್ಯಾ. ಅವರು ಕಷ್ಟಪಟ್ಟು ಕಟ್ಟಿದ್ ಮನಿನ ನೀನು ಕಷ್ಟಪಟ್ಟು ಉಳಿಸ್ಕೊಂಡಿದ್ಯಾ. ಹಾಗಿದ್ಮೇಲೆ ನಿನ್ಗೆ ಈ ಸನ್ಮಾನ ಸಲ್ಲೇಬೇಕು ಕಣಪ್ಪ ಅಂತ ಕೇಶವ ಅಂಕಲ್ ಹೇಳ್ತಾರೆ. ಅಯ್ಯೋ ಅಂಕಲ್, ಅದೆಲ್ಲ ಏನು ಬೇಡ ಅಂತ ಸೂರ್ಯ ಹೇಳ್ದಾಗ, ಏ ಸೂರ್ಯ, ನಾ ಹೇಳೋದನ್ನ ಕೇಳ್ತೀಯಾ ಇಲ್ವೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪಯ್ಯ, ನಾನ್ ಯಾವತ್ತಾದ್ರೂ ನಿನ್ ಮಾತನ್ ಮೀರಿದಿನ, ಅದೇನು ಅಂತ ಹೇಳು ಅಂತ ಸೂರ್ಯ ಕೇಳ್ತಾನೆ. ನೋಡಪ್ಪ, ಹಾಗಿದ್ರೆ ಬಂದಿಲ್ಲಿ ಕುತ್ಕೋ, ಈ ಹಾರನ ಹಾಕೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಓಹೋ, ಏನ್ ಇವನು ದೊಡ್ಡ ಫ್ರೀಡಂ ಫೈಟರು, ಅದಕ್ಕೆ ಇವ್ನಿಗೆ ಸನ್ಮಾನ ಬೇರೆ ಕೇಳ. ಬರ್ತಾ ಬರ್ತಾ ಇವ್ರದ್ ಯಾಕೋ ಓವರ್ ಆಯ್ತು ಅಂತ ಮನೋಜ ಮನ್ಸಲ್ಲೇ ಅನ್ಕೊಂತಿರ್ತಾನೆ. ಆಗ ರಂಗನಾಥ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ಸೂರ್ಯ ಮೀನಾ ಇಬ್ರು ಆ ಹಾರನ ಬದಲಾಯಿಸ್ಕೋತಾರೆ. ಹಾಗೆ ರಂಗನಾಥ್ ಅವ್ರ ಕಾಲ್ಗ್ ಬಿದ್ದು ಆಶೀರ್ವಾದ ತಗೋತಾರೆ. ಆಗ ಶಾಂತಿ ಕೂಡ ಅಕ್ಷತೆ ತಗೊಂಡು ಇಬ್ರು ಚೆನ್ನಾಗ್ ಬಾಳಿ ಬದುಕಿ ಅಂತ ಇಬ್ರಿಗೂ ಆಶೀರ್ವಾದ ಮಾಡ್ತಾಳೆ. ಇದನ್ನ ನೋಡಿ ಮನೋಜನ್ಗೆ ಶಾಕ್ ಆಗತ್ತೆ. ಶಾಂತಿ ಬಾಯಿಂದ ಈ ರೀತಿ ಚೆನ್ನಾಗಿರುವಂತ ಹೇಳಿದ್ ಮಾತನ್ನ ಕೇಳಿ ಸೂರ್ಯ ಮೀನಿಂಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಹಾಗೆ ಮನೆಯವರೆಲ್ರು ಆಶ್ಚರ್ಯದಿಂದ ಶಾಂತಿನೇ ನೋಡ್ತಿರ್ತಾರೆ. ಸರಿ ಸರಿ, ಇವಾಗ ಪೂಜೆ ಕುತ್ಕೊಳ್ಳಿ ಅಂತ ಹೇಳ್ತಾ ರಂಗನಾಥ್ ಅವರು ಸೂರ್ಯ ಮೀನನ್ನ ಪೂಜೆ ಕೂರಿಸ್ತಾರೆ. ಇದರಿಂದ ಮನೋಜನ್ಗೆ ತುಂಬಾನೇ ಕೋಪ ಬರ್ತಿರತ್ತೆ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮುಗಿಯುತ್ತೆ. ಆಮೇಲೆ ಲಾಯರ್ ಮೇಡಮ್ ಸೂರ್ಯನ ಹತ್ರ ಬಂದು ಮನೆ ಪೇಪರ್ನ ಅವ್ನ್ ಕೈ ಕೊಟ್ಟು, ತಗೊಳಪ್ಪ ಸೂರ್ಯ, ಕೋರ್ಟಿನ ಸಮಸ್ಯೆ ಎಲ್ಲ ಕ್ಲಿಯರ್ ಆಯ್ತು, ಇವಾಗ ಮನೆ ಪೇಪರ್ ಸಹ ಕೊಡ್ತಾ ಇದೀನಿ, ಹುಷಾರಾಗಿಟ್ಕೊಳ್ಳಿ. ಸರಿ, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ಲಾಯರ್ ಮೇಡಮ್ ಮತ್ತೆ ಅವ್ರ ಯಜಮಾನ್ರು ಇಬ್ರು ಅಲ್ಲಿಂದ ಹೊರಡ್ತಾರೆ. ಆಗ ಸೂರ್ಯ ಆ ಪೇಪರ್ನ ರಂಗನಾಥ್ ಅವ್ರ ಹತ್ರ ತಗೊಂಡ್ ಬಂದ್ಕೊಟ್ಟು, ಅಪ್ಪಯ್ಯ ತಗೋ ಅಪ್ಪಯ್ಯ, ಇನ್ಮೇಲೆ ಈ ಮನೆ ಪತ್ರ ಯಾವ್ದೇ ಕಾರಣಕ್ಕೂ ನಿನ್ ಕೈ ಬಿಟ್ಟು ಹೋಗ್ಬಾರ್ದು, ಭದ್ರವಾಗಿ ಇಟ್ಕೊಳ್ಳಿ ಅಂತ ಸೂರ್ಯ ರಂಗನಾಥ್ ಅವ್ರ ಕೈಗೆ ಕೊಡ್ತಾನೆ. ಆ ಪೇಪರ್ನ ನೋಡ್ತಿದ್ದಂಗೆ ರಂಗನಾಥ್ ಮತ್ತೆ ಶಾಂತಿ ಇಬ್ರು ಕಣ್ಣಲ್ಲಿ ಖುಷಿಗೆ ಕಣ್ಣೀರ್ ಬರ್ತಿರತ್ತೆ. ಹಾಗೆ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ತುಂಬಾನೇ ಖುಷಿ ಪಡ್ತಿರ್ತಾರೆ. ಮನೆ ಪತ್ರ ಕೈಗ್ ಬಂತಪ್ಪ, ಆದ್ರೆ ನೀನ್ ತಗೊಂಡಿರೋ ಸಾಲ ಇನ್ನು ನಿನ್ ತಲೆ ಮೇಲಿದೆ. ಈ ಮನೆ ಪತ್ರ ನಿನ್ನ ಹತ್ರನೇ ಇರ್ಲಿ ಕಣಪ್ಪ ಅಂತ ರಂಗನಾಥ್ ಅವರು ಸೂರ್ಯನ್ಗೆ ಹೇಳ್ತಾರೆ. ಕರೆಕ್ಟ್ ಅಪ್ಪ, ಈ ಪತ್ರ ಸೂರ್ಯನ ಹತ್ರನೇ ಇರ್ಬೇಕು ಅಂತ ರವಿ ಹೇಳ್ತಾನೆ. ರೀ, ಇವಾಗ ಯಾಕೆ ಈ ಪತ್ರನ ಅವನ್ ಕೈ ಕೊಡ್ತಾ ಇದೀರಾ, ನನ್ನ ಹತ್ರ ಕೊಡಿ ಅಂತ ಶಾಂತಿ ಕೇಳ್ತಾಳೆ. ಸಾಕು, ನಿನ್ನ ನಂಬಿ ಈ ಪತ್ರ ನಿನ್ ಕೈ ಕೊಟ್ಟಿದ್ದು ಸಾಕು. ಏ ಸೂರ್ಯ, ಇದನ್ನ ತಗೊಳ್ಳೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇಲ್ಲ ಅಪ್ಪಯ್ಯ, ಇದನ್ನ ನಿನ್ ಕೈ ಕೊಡೋದಕ್ಕೆ ಅಪ್ಪಯ್ಯ ನಾನ್ ಇಷ್ಟ ದಿವಸ ಹೋರಾಡಿದ್ದು, ಇದು ನಿನ್ನ ಹತ್ರನೇ ಇರ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಹೌದು ಮಾವ, ಅವ್ರು ನೆಮ್ಮದಿಯಾಗಿ ಮಲ್ಗಿ ತುಂಬಾ ದಿವಸ ಆಯ್ತು. ಮನೆ ಪತ್ರನ ಯಾವಾಗ ನಿಮ್ ಕೈ ಕೊಡ್ತೀವೋ ಅವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಿದ್ರು ಅವರು. ಈ ಪತ್ರ ನಿಮ್ಮ ಹತ್ರನೇ ಇರ್ಲಿ ಅಂತ ಮೀನಾ ಹೇಳ್ತಾಳೆ. ನಿನ್ನ ಹತ್ರನೇ ಇರ್ಲಿ ಅಪ್ಪ, ಅದೇ ಕರೆಕ್ಟ್ ಅಂತ ಸೂರ್ಯ ಹೇಳ್ದಾಗ, ಸೂರ್ಯ, ನೀನು ನನ್ ಮಗನಾಗಿ ಹುಟ್ಟಿದ್ದಕ್ಕೂ ಮೀನಾ ನನ್ ಸೊಸೆಯಾಗಿ ಬಂದಿದ್ದಕ್ಕೂ ನಾನ್ ತುಂಬಾ ಪುಣ್ಯ ಮಾಡಿದ್ದಪ್ಪ. ಯಾವ ಜನ್ಮದ ಋಣಾನ್ ಬಂದನೋ ಏನೋ, ನೀನು ನನ್ ಮಗನಾಗಿ ಸಿಕ್ಕಿದ್ದು ನಾನ್ ಮಾಡಿರೋ ನಿಜವಾಗ್ಲೂ ಪುಣ್ಯ ಅಂತ ರಂಗನಾಥ್ ಅವರು ಸೂರ್ಯನ ಹೊಳ್ತಾರೆ. ಅಪ್ಪ, ನಿನಗ್ ಮಗನಾಗಿ ಹುಟ್ಟಿದ್ದಕ್ಕೆ ನಾನ್ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ ಅಪ್ಪ. ಇನ್ಮೇಲೆ ನೀನ್ ಯಾವತ್ತೂ ಈ ರೀತಿ ಅಳಬಾರ್ದು ಅಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ ರಂಗನಾಥ್ ಅವರು ಸೂರ್ಯನ ತಬ್ಕೊಂಡು ಅಳ್ತಿರ್ತಾರೆ. ಆಗ ಸೂರ್ಯ ರಂಗನಾಥ್ ಅವ್ರನ್ನ ಸಮಾಧಾನ ಮಾಡ್ತಿರ್ತಾನೆ. ಆಗ ರವಿನೂ ಹೋಗಿ ಸೂರ್ಯನ ಸಮಾಧಾನ ಮಾಡ್ಬೇಕಾದ್ರೆ ಮನೋಜ ಕೋಪದಿಂದ ಇವ್ರನ್ನೇ ಗುರಾಯಿಸ್ತಿರ್ತಾನೆ. ಇದನ್ನ ಶಾಂತಿ ನೋಡ್ತಾಳೆ. ಈ ಪರಿಸ್ಥಿತಿಲಿ ತಾನು ಸೂರ್ಯನ್ಗೆ ಸಮಾಧಾನ ಮಾಡ್ಬೇಕೋ ಅಥವಾ ಮನೋಜನ್ನ ಸಮಾಧಾನ ಮಾಡ್ಬೇಕು ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮನೋಜ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಶಾಂತಿ ಊಟ ಎಲ್ಲ ಮುಗಿಸಿ ಅವನ ಹತ್ರಗ್ ಹೋಗ್ತಾಳೆ. ಏ ಮನೋಜ, ಊಟ ಆಯ್ತೇನೋ? ಹೌದು, ಯಾಕೋ ಇಷ್ಟೊಂದ್ ಡಲ್ ಆಗಿದ್ಯಾ? ನಾನು ನೋಡ್ತಾನೆ ಇದೀನಿ ಕಣೋ, ಪೂಜೆ ಮುಗ್ದಾಗಿಂದನು ನೀನ್ ಡಲ್ ಆಗೇ ಇದ್ಯಾ. ಏನಾಯ್ತೋ? ನಿನ್ ಮುಖ ಎಲ್ಲ ಬಾಡೋಗಿದೆ.
ಅಂತ ಶಾಂತಿ ಕೇಳ್ಬೇಕಾದ್ರೆ ಅದೆಲ್ಲ ಏನು ಇಲ್ಲಮ್ಮ ಅಂತ ಮನೋಜ ಹೇಳ್ತಿರ್ತಾನೆ. ಏ ಮನೋಜ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೋ? ನಿನ್ ಮುಖ ನೋಡ್ತಿದ್ದಂಗೆನೆ ನೀನ್ ಹೇಗಿದ್ಯಾ, ನಿನ್ ಮನ್ಸಲ್ಲಿ ಏನ್ ಓಡ್ತಾ ಇದೆ ನನ್ಗೆಲ್ಲಾ ಗೊತ್ತಾಗೋಗುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ಮಾಡೋದಮ್ಮ, ಥು ನನ್ ಲೈಫೇ ಚೆನ್ನಾಗಿಲ್ಲ, ನನ್ ಲೈಫೇ ಒಂದ್ ರೀತಿ ಡಿಪ್ರೆಷನ್ ತರ ಆಗ್ಬಿಟ್ಟಿದೆ ಅಂತ ಮನೋಜ ಹೇಳ್ದಾಗ, ಯಾಕೋ ಆ ರೀತಿ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಇನ್ನೇನ್ ಮಾಡೋದು ಮಮ್ಮಿ, ನೋಡು ಇವತ್ತೆಲ್ರು ಪೂಜೆಯಲ್ಲಿ ಜೋಡಿಯಾಗೇ ಇದ್ರು, ಆದ್ರೆ ನಾನು ಒಂಟಿಯಾಗಿದ್ದೆ, ನನ್ಗೆ ಚಿನ್ನೂನೂ ಇಲ್ಲ ಏನೂ ಇಲ್ಲ ಅಂತ ಮನೋಜ ಬೇಜಾರಲ್ಲಿ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೂ ಬೇಜಾರಾಗ್ತಿರತ್ತೆ. ಆ ಸೂರ್ಯಂಗೆ ಮೀನಮ್ಮ ಇದ್ದಾಳೆ, ರವಿಗೆ ಶ್ರುತಿ ಇದ್ದಾಳೆ, ಲಾಯರ್ ಸಹ ಅವ್ರ ಯಜಮಾನ್ರ ಜೊತೆನೆ ಬಂದಿದ್ರು, ಇನ್ನು ಪೂಜಾ ಅವಳ ಗಂಡನ್ ಜೊತೆ ಬಂದಿದ್ಲು, ಕಸ್ತೂರಿ ಆಂಟಿ ಆ ಕಾಶಿನಾಥ್ ಸರ್ ಜೊತೆ ಬಂದಿದ್ರು, ನಿಮ್ ಜೊತೆ ಅಪ್ಪ ಇದ್ರು, ಆದ್ರೆ ನನಗ್ ಯಾರು ಇಲ್ವಲ್ಲ ಮಮ್ಮಿ, ನನ್ ಲೈಫೇ ಚೆನ್ನಾಗಿಲ್ಲ ಮಮ್ಮಿ ಅಂತ ಮನೋಜ ಹೇಳ್ತಿರ್ತಾನೆ. ನೀನೇನು ತಲೆ ಕೆಡ್ಸ್ಕೊಬೇಡ ಕಣೋ, ನೀನ್ ಈ ರೀತಿ ಬೇಜಾರಲ್ಲಿರೋದು ನಿನಗಿಂತ ಹೆಚ್ಚಾಗಿ ನನಗ್ ನೋವಾಗ್ತಿದೆ ಕಣೋ. ನೀನು ಆಚೆಗಡೆ ಹೇಳ್ಕೊಳ್ತೀಯ, ಆದ್ರೆ ಪ್ರತಿ ಕ್ಷಣ ನಾನ್ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಎಷ್ಟು ಕೊರಗ್ತಾ ಇದೀನಿ ಗೊತ್ತಾ. ನೀನೇನ್ ತಲೆ ಕೆಡ್ಸ್ಕೊಬೇಡ, ನಿನ್ಗಾದಷ್ಟು ಬೇಗ ಒಂದ್ ಒಳ್ಳೆ ಹುಡುಗಿನ ಹುಡುಕಿ ಮದ್ವೆ ಮಾಡ್ತೀನಿ ಕಣೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹಾ ಲೊಟ್ಟೆ, ಯಾವಾಗ್ಲೂ ಬರೀ ಇದನ್ನೇ ಹೇಳ್ತಾ ಇದೀಯ ನೀನ್ ಅಷ್ಟೇನೆ, ಆದ್ರೆ ನನ್ಗೆ ಡೈವರ್ಸೇ ಸಿಕ್ತಿಲ್ವಲ್ಲ, ನಾನ್ ನೆಕ್ಸ್ಟ್ ಮದ್ವೆ ಮಾಡ್ಕೊಳ್ಳೋಣ ಅಂದ್ರೆ ಅದ್ ಯಾವಾಗ ಸಿಗುತ್ತೋ, ನನಗ್ ಚಿನ್ನು ಯಾವಾಗ ಬರ್ತಾಳೋ, ಅದ್ರಲ್ಲೂ ಈ ರೋಹಿಣಿ ಚಿನ್ನು ನನ್ಗೆ ಡೈವರ್ಸ್ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂತ ಮನೋಜ ಹೇಳ್ಬೇಕಾದ್ರೆ, ಏಯ್ ಹಂಗೆ ಚಚ್ಬಿಡ್ತೀನಿ ನಿನ್ನ, ಮತ್ತೆ ಮತ್ತೆ ಅವಳೇನ ಚಿನ್ನು ಅಂದ್ರೆ ಸುಮ್ನಿರೋದಿಲ್ಲ ನೋಡು, ನೋಡು ಅವಳೇ ಅವಳು ಹೇಳೋದಿಕ್ಕೆ, ನೋಡು ಅವಳು ನಿಜವಾಗ್ಲೂ ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ರೆ ಮರ್ಯಾದೆಯಾಗೆ ನಿನ್ ಜೊತೆ ಜೀವನ ಮಾಡಿರೋಳು, ಈ ರೀತಿ ಎಲ್ಲ ಸುಳ್ಳು ಹೇಳ್ಕೊಂಡ್ ಮಾಡ್ತಿರ್ಲಿಲ್ಲ, ದೊಡ್ಡ ಫ್ರಾಡ್ ಅವಳು, ಅವಳು ಇವಾಗ ಬಂದು ನಿನ್ ಜೊತೆ ಜೀವನ ಮಾಡ್ತಾಳಂತ ಅಂತ ಶಾಂತಿ ಕೋಪದಲ್ಲಿ ಹೇಳ್ತಿರ್ತಾಳೆ. ಮಮ್ಮಿ ಅದೆಲ್ಲ ಬಿಟ್ಬಿಡು ಮಮ್ಮಿ, ಅದೆಲ್ಲ ಮುಗ್ದೋಗಿರೋ ಕತೆ, ನೀವೇ ಈ ವಿಷಯನ ತುಂಬಾ ದೊಡ್ಡದ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ ಮನೋಜ ಹೇಳ್ದಾಗ, ಏನು ನಾನು ಈ ವಿಷಯನ ದೊಡ್ಡದ್ ಮಾಡ್ತಾ ಇದೀನಾ, ಏನೋ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಮಮ್ಮಿ, ನೀವು ಕ್ಯಾಮ್ರಾದಲ್ಲಿ ಅಲ್ಲಿ ಸ್ಪೀಕರ್ ಆನ್ ಮಾಡ್ಕೊಂಡು ಅವಳಿಗೆ ಬೈದ್ರಲ್ವಾ, ಅದ್ರಿಂದ ಶೋರೂಮ್ ಅಲ್ಲಿ ಇರೋರ್ ಮುಂದೆ ಅವಳಿಗೆ ತುಂಬಾನೇ ಅವಮಾನ ಆದಂಗಾಯ್ತು ಮಮ್ಮಿ, ಅದ್ರಿಂದ ಅವಳು ತುಂಬಾನೇ ಅಪ್ಸೆಟ್ ಆಗಿದ್ದಾಳೆ, ಅವಳನ್ನ ಹಂಗೆ ಬಿಟ್ಟಿದ್ರು ಅವಳು ಡೈವರ್ಸ್ ಕೊಟ್ಬಿಟ್ಟಿರೋಳು, ಈಗ ನೀವು ಅವಳಿಗೆ ಬೈದ್ ಮೇಲಿಂದ ಅವಳು ಡೈವರ್ಸೇ ಕೊಡ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ ಮಮ್ಮಿ, ಎಲ್ಲ ಸರಿ ಹೋಗುತ್ತೆ ಅನ್ನೋಷ್ಟೊತ್ಗೆ ನೀವೇ ಎಲ್ಲ ಹಾಳ್ ಮಾಡ್ಬಿಟ್ರಿ ಅಂತ ಮನೋಜ ಹೇಳ್ತಿರ್ತಾನೆ. ಏಯ್ ಅವಳು ಮಾಡಿದ್ ಕೆಲ್ಸಕ್ಕೆ ಅವಳಗ್ ಬೈದೆ ಅವಳ ಮುದ್ದಾಡ್ಬೇಕಿತ್ತೇನೋ, ಫಸ್ಟ್ ಆಫ್ ಆಲ್ ಅವಳನ್ನ ನೀನ್ ಯಾಕೆ ಶೋರೂಮ್ ಒಳಗಡೆ ಬಿಟ್ಕೊಂಡೆ, ಅವಳು ತಪ್ಪು ಮಾಡಿದಾಳೆ ಅಂತ ಶಾಂತಿ ಹೇಳ್ದಾಗ, ಮಮ್ಮಿ ಏನೋ ನನ್ ಜೊತೆ ಬಾಳ್ಬೇಕು ಅಂತ ಅವಳ ಆ ರೀತಿ ತಪ್ಪು ಮಾಡ್ಬಿಟ್ಲು ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಏಯ್ ಏನೋ ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತಾ ಇದ್ಯಾ, ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ಅನ್ಕೊಳ್ಳೋಳು ಈ ರೀತಿ ಆಕ್ಟಿಂಗ್ ಮಾಡಿ ನಿನ್ಗೆ ಮೋಸ ಮಾಡ್ತಾಳೇನೋ ಅಂತ ಶಾಂತಿ ಕೋಪದಿಂದ ಕೇಳ್ಬೇಕಾದ್ರೆ, ಇಲ್ಲ ಮಮ್ಮಿ ನೀವು ಅವತ್ತು ಬೈದ್ರಲ್ಲ, ಅದನ್ ಕೇಳಿ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ, ನನ್ ಮನ್ಸಿಗೆ ತುಂಬಾ ನೋವಾಯ್ತು, ನೀವ್ ಹೇಳಿದ ಒಂದೊಂದು ಮಾತು ಅವಳ ಮನ್ಸನ್ನ ತುಂಬಾ ನೋಯಿಸಿದೆ ಮಮ್ಮಿ, ಪಾಪ ನನ್ ಚಿನ್ನು ಅಂತ ಮನೋಜ ಹೇಳ್ತಾನೆ. ಇದ್ರಿಂದ ಶಾಂತಿಗೆ ಕೋಪ ಬಂದು ಮನೋಜನ್ಗೆ ಹೊಡಿತಾಳೆ. ಏಯ್ ಅವಳು ಬೈದ್ರೆ ನಿನ್ಗ್ಯಾಕೋ ನೋವಾಗ್ಬೇಕು, ಅವಳಿಗೋಸ್ಕರ ನೀನು ಬದಲಾಯಿಸ್ಕೋಬೇಕು ಅಂತ ಅನ್ಕೊಂಡಿದ್ಯೇನೋ, ಏನೋ ಅವಳ ಜೊತೆ ಜೀವನ ಮಾಡೋ ಆಸೆನಾ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ ಇಲ್ಲ ಮಮ್ಮಿ, ನಾ ಹಂಗೆ ಹೇಳಿಲ್ಲ, ಅವಳು ಆ ಕೋಪದಲ್ಲಿ ಇವಾಗ ಡೈವರ್ಸ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾಳೆ, ಹಾಗಿದ್ಮೇಲೆ ನಾನೊಬ್ನೇ ತಾನೇ ಸಿಂಗಲ್ ಆಗಿರ್ಬೇಕು, ಅದಕ್ಕೆ ಹೇಳಿದ್ದು ಮಮ್ಮಿ, ಅದನ್ನ ನೆನ್ಸ್ಕೊಂಡು ತುಂಬಾ ಬೇಜಾರಾಗ್ತಿದೆ, ಥು ನನ್ ಲೈಫೇ ಚೆನ್ನಾಗಿಲ್ಲಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಮಮ್ಮಿ ಅವಳನ್ನ ಸಮಾಧಾನ ಮಾಡೋದಿಕ್ಕೆ ಇರೋದ್ ಒಂದೇ ದಾರಿ ಅಂತ ಮನೋಜ ಹೇಳ್ದಾಗ, ಏನೋ ದಾರಿನಾ, ಯಾವ್ದೋ ಅದು ಅಂತ ಶಾಂತಿ ಕೇಳ್ತಾಳೆ. ನಿಮ್ ಮೇಲೆ ಅವಳು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾಳೆ ಮಮ್ಮಿ, ಅದಕ್ಕೆ ನೀವ್ ಆ ಒಂದೇ ಒಂದ್ಸಲಿ ಅವಳ ಹತ್ರ ಕ್ಷಮೆ ಕೇಳ್ಬಿಡಿ, ಆಮೇಲೆ ಡೈವರ್ಸ್ ಕೊಡೋದಕ್ಕೆ ಅವಳೇ ಒಪ್ಕೊಬಿಡ್ತಾಳೆ ಅಂತ ಮನೋಜ ಹೇಳ್ಬೇಕಾದ್ರೆ, ಏನು ನಾನು ಅವಳ ಹತ್ರ ಕ್ಷಮೆ ಕೇಳ್ಬೇಕಾ ಅಂತ ಶಾಂತಿ ಕೋಪದಿಂದ ಕೇಳ್ತಾಳೆ. ಅಯ್ಯೋ ಮಮ್ಮಿ ಅದು ಹಂಗಲ್ಲ ಮಮ್ಮಿ, ಅವಳು ಕೋಪ ಕಮ್ಮಿ ಆದ್ರೆ ಅವಳು ನನ್ಗೆ ಡೈವರ್ಸ್ ಕೊಟ್ಬಿಡ್ತಾಳಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೇನೆ, ಅದ್ರಲ್ಲೂ ನೀವು ಕೇಳಿದ ಮಾತಿಂದ ಚಿನ್ನಗೆ ತುಂಬಾ ನೋವಾಗಿದೆ, ಅದಕ್ಕೆ ಅವಳು ಡೈವರ್ಸ್ ಕೊಡೋದಿಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಲು, ನೀವು ಬೇರೆ ಮುಖಕ್ಕೆ ಪೌಡರ್ ಹಚ್ಕೊಂಡು ಯಾವ ಗಂಡ್ಸನ್ನ ಬುಟ್ಟಿಗೆ ಹಾಕಕ್ ಬಂದಿದ್ಯಾ ಅಂತ ಕೇಳಿದ್ರಲ್ಲ, ಅದ್ರಿಂದ ಅವಳಿಗೆ ತುಂಬಾನೇ ನೋವಾಗಿದೆ ಅಂತ ಮನೋಜ ಹೇಳ್ತಿರ್ತಾನೆ. ಕರೆಕ್ಟ್ ಕಣೋ, ನಾನು ಅವಳ ಹತ್ರ ಹಂಗ್ ಮಾತಾಡ್ಬಾರ್ದಾಗಿತ್ತು ಅಂತ ಶಾಂತಿ ಹೇಳಿದಾಗ, ಹೌದು ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ತಾನೇ ಅವಳು ಡೈವರ್ಸ್ ಕೊಡೋದಿಲ್ಲ ಅಂತ ಹೇಳ್ತಾ ಇರೋದು.
ಅಂತ ಮನೋಜಗೆ ಶಾಂತಿ ಕೇಳ್ಬೇಕಾದ್ರೆ ಹೌದು ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಸರಿ ಆಯ್ತು, ಒಂದ್ ಕೆಲ್ಸ ಮಾಡು, ನೀನ್ ಅವಳಿಗೆ ಫೋನ್ ಮಾಡು ಅಂತ ಶಾಂತಿ ಕೇಳ್ಬೇಕಾದ್ರೆ ಯಾಕ್ ಮಮ್ಮಿ ಅಂತ ಮನೋಜ ಭಯದಲ್ಲಿ ಕೇಳ್ತಾನೆ. ಅವಳ ಹತ್ರ ನಾನ್ ಮಾತಾಡ್ತೀನಿ ಕಣೋ ಅಂತ ಶಾಂತಿ ಹೇಳ್ದಾಗ ಮಾತಾಡಿ ಪ್ರಯೋಜನ ಇಲ್ಲ ಮಮ್ಮಿ, ಅವಳ ಹತ್ರ ನೀವು ಸಾರಿ ಕೇಳ್ಬೇಕು ಅಂತ ಮನೋಜ ಹೇಳ್ದಾಗ ಸರಿ ಆಯ್ತು ಕಣೋ, ನಾನ್ ಕೇಳ್ತೀನಿ, ನೀನ್ ಫೋನ್ ಮಾಡ್ಕೊಡು ಅಂತ ಶಾಂತಿ ಹೇಳ್ತಾಳೆ. ಆ ಖುಷಿಲಿ ಮನೋಜ ತನ್ ಫೋನ್ ಎತ್ಕೊಂಡ್ ಬಂದು ಅಬ್ಬಾ ಹೇಗೋ ನನ್ ಚಿನ್ನು ಸಮಾಧಾನ ಆದ್ರೆ ಸಾಕು ಅಂತ ಮನ್ಸಲ್ಲಿ ಅನ್ಕೊಂಡು ರೋಹಿಣಿಗೆ ಮನೋಜ ಕಾಲ್ ಮಾಡ್ತಾನೆ. ಈ ಕಡೆ ರೋಹಿಣಿ ಶಾಂತಿ ಹೇಳಿದ ಮಾತುಗಳನ್ನೇ ನೆನ್ಸ್ಕೊಂಡು ತುಂಬಾನೇ ಕೋಪ ಮಾಡ್ಕೊತಿರ್ತಾಳೆ. ಅಷ್ಟ್ರಲ್ಲಿ ಮನೋಜನ್ ಕಾಲ್ ಬರ್ತಿದ್ದಂಗೆನೆ ಅವಳು ಫೋನ್ ನೋಡ್ತಾ ತುಂಬಾನೇ ಖುಷಿಯಿಂದ ಕಾಲ್ ನ ರಿಸೀವ್ ಮಾಡ್ತಾಳೆ. ಹೇಳು ಮನೋಜ್ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅ, ಆ, ರೋಹಿಣಿ ಆಕ್ಚುಲಿ ಅಮ್ಮ ನಿನ್ ಹತ್ರ ಮಾತಾಡ್ಬೇಕಂತೆ ಅಂತ ಮನೋಜ ಹೇಳಿದಾಗ ಹೌದಾ ಏನಿದು ದಿಢೀರ್ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಅದು ಅವತ್ತು ಮಮ್ಮಿ ನಿನ್ ಹತ್ರ ಆ ರೀತಿ ಮಾತಾಡಿದ್ರಲ್ಲ, ಅದಕ್ಕೆ ನಿನ್ ಹತ್ರ ಕ್ಷಮೆ ಕೇಳ್ಬೇಕಂತೆ, ಇರು ಒಂದ್ ನಿಮಿಷ ಕೊಡ್ತೀನಿ, ಮಮ್ಮಿ ತಗೋ ಅಂತ ಹೇಳ್ತಾ ಮನೋಜ ಶಾಂತಿಗೆ ಫೋನ್ ಕೊಡ್ತಾನೆ. ಆಗ ಶಾಂತಿ ಮನೋಜನ್ ಕೈಯಿಂದ ಮೊಬೈಲ್ ನ ತಗೋತಾಳೆ. ಹಲೋ ಅಂತ ಶಾಂತಿ ಹೇಳ್ತಿದ್ದಂಗೆ ಹೇಳಿ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಮನೋಜ ಹೇಳ್ತಿದ್ದ ನಾನ್ ಹೇಳಿದ್ ಒಂದ್ ಮಾತಿಂದ ನಿನ್ ಮನ್ಸಿಗೆ ತುಂಬಾ ಬೇಜಾರಾಗಿದ್ಯಂತೆ, ತುಂಬಾ ನೊಂದ್ಕೊಂಡ್ ಕುತ್ಕೊಂಡಿದ್ಯಂತೆ ಅಂತ ಶಾಂತಿ ಕೇಳ್ಬೇಕಾದ್ರೆ ಹೌದು ಅತ್ತೆ, ಅದ್ರಿಂದ ನನ್ಗೆ ತುಂಬಾನೇ ನೋವಾಯ್ತು ಅಂತ ರೋಹಿಣಿ ಹೇಳ್ತಾಳೆ. ಅಂತ ಮಾತನ್ನ ಹೇಳಿದ್ನಲ್ಲ ಅಂತ ನನಗೂ ತುಂಬಾನೇ ಬೇಜಾರಾಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ ಪರವಾಗಿಲ್ವೇ, ತಾವ್ ಹೇಳಿದ ಮಾತಿಂದ ಅವ್ರ ಮನ್ಸ್ಗೂ ನೋವಾಗಿದೆ, ಪರವಾಗಿಲ್ಲ, ಹಾಗಿದ್ರೆ ಇವಾಗ ಇವರು ನನ್ನ ಹತ್ರ ಕ್ಷಮೆ ಕೇಳ್ಬೋದೇನೋ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ನೀವು ಕೋಪದಲ್ಲಿ ಆ ರೀತಿ ಮಾತಾಡಿದೀರಾ, ಆದ್ರೆ ಅದರಿಂದ ನನ್ಗೆ ತುಂಬಾನೇ ಅಪ್ಸೆಟ್ ಆಯ್ತು ಅಂತ ರೋಹಿಣಿ ಹೇಳ್ತಾಳೆ. ತಪ್ಪೆ, ನಾನು ಅಂತ ಮಾತುಗಳನ್ನ ಆಡ್ಬಾರ್ದಾಗಿತ್ತು, ಅದ್ ನಿಜವಾಗ್ಲೂ ತಪ್ಪು, ಮನೋಜ ಹೇಳಿದ್ಮೇಲೆ ನನ್ಗೆಲ್ಲ ಅರ್ಥ ಆಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಖುಷಿ ಆಗತ್ತೆ. ನೀನಿನ್ನ ಒಂದು ಮಾತು ಬೈದು ನಾನು ಸುಮ್ನೆ ಆಗ್ಬಾರ್ದಾಗಿತ್ತು, ಇನ್ನು ಬಾಯ್ ತುಂಬಾ ಯಾವ್ಯಾವ ಕೆಟ್ ಮಾತು ಬರುತ್ತೋ ಅದನ್ನೆಲ್ಲ ಹೇಳ್ಬೇಕಾಗಿತ್ತು ಅಂತ ಶಾಂತಿ ಹೇಳ್ದಾಗ ಅದನ್ನ ಕೇಳಿ ಏನ್ ಈ ರೀತಿ ಚೇಂಜ್ ಆಗೋದ್ರಲ್ಲ ಅಂತ ಮನೋಜ ಮತ್ತೆ ರೋಹಿಣಿ ಇಬ್ರು ತುಂಬಾನೇ ಶಾಕ್ ಅಲ್ಲಿ ಕೇಳಿಸ್ಕೊತಾ ಇರ್ತಾರೆ. ಏನೇ ಎಷ್ಟೇ ದುರಂಕಾರ ನಿನಗೆ, ಹಾ ನಾನು ನಿನಗೆ ಕ್ಷಮೆ ಕೇಳ್ಬೇಕಾ? ನಿನ್ನಂತ ಮನೆ ಹಾಳಿ ಹತ್ರ ನಾನ್ ಯಾಕೆ ಕ್ಷಮೆ ಕೇಳ್ಬೇಕು? ನಾನು ನಿನ್ನ ಈ ಮನೆ ಸೊಸೆಯಾಗಿ ಕರ್ಕೊಂಡ್ ಬಂದಿದ್ದು ಕಣೆ, ಅಂತದ್ರಲ್ಲಿ ನಾನು ನಿನ್ನ ಕ್ಷಮೆ ಕೇಳ್ಬೇಕಾ? ಏನೇ ನಂಗ್ಲಿ ಬೊಗಳೆ ಅಂತ ಶಾಂತಿ ಹೇಳ್ತಿದ್ದಂಗೆ ರೋಹಿಣಿ ಇದನ್ನ ಕೇಳಿ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾಳೆ. ಅಯ್ಯಯ್ಯೋ ಮಮ್ಮಿ ಚಿನ್ನನ ಇನ್ನೂ ಬೈತಾ ಇದಾರಲ್ಲ ಅಂತ ಮನೋಜ ಮುಖ ನೋಡ್ತಿರ್ತಾನೆ. ನನ್ ಮಗನ್ ಬಾಯಿಂದ ಹೇಳ್ಸಿ ನನಗೆ ಎದುರಿಸ್ತಿದ್ಯೇನೆ, ನೀನೊಬ್ಳು ಮನೆ ಹಾಳಿ, ಸುಳ್ಳು ಹೇಳೋಳು, ಮೋಸ್ಗಾತಿ, ನಂಗ್ಲಿ, ಏನು ಇಲ್ದಿರೋ ಗತಿಗೆಟ್ಟೋಳ್ ಕಣೆ ನೀನು, ಭಿಕ್ಷುಕ್ರ ಫ್ಯಾಮಿಲಿಯಿಂದ ಬಂದಿರೋಳು, ನಿನ್ನಂತೋಳ್ನ ನಾನ್ ಸುಮ್ನೆ ಬಿಟ್ಟಿದ್ದೆ ಹೆಚ್ಚು ಕಣೆ, ಅದೇ ನಾನ್ ಮಾಡಿದ ತಪ್ಪು, ನನ್ನನ್ನೇ ಕ್ಷಮೆ ಕೇಳು ಅಂತ ಹೇಳೋದಿಕ್ಕೆ ನಿನಗೇನೇ ಇದೆ ಯೋಗ್ಯತೆ ಅಂತ ಶಾಂತಿ ಹೇಳ್ಬೇಕಾದ್ರೆ ರೋಹಿಣಿಗೆ ತನ್ ಫೋನ್ನೇ ಒಡ್ದಾಕ್ಬೇಕು ಅನ್ನೋಷ್ಟು ಕೋಪ ಬರ್ತಿರತ್ತೆ. ನನ್ನ ಹತ್ರ ಮಾತಾಡೋದಕ್ಕೂ ನಿನ್ಗೆ ಯೋಗ್ಯತೆ ಇಲ್ಲ ಕಣೆ, ನೀನ್ ಮಾತಾಡಿದ ಮಾತುಗಳೆಲ್ಲ ಬರೀ ಸುಳ್ಳು, ಮೋಸ, ನಾಟಕದ ಮಾತುಗಳೇ, ನಿನ್ನಂತ ನಾಯಿ ನನ್ನನ್ನ ಕ್ಷಮೆ ಕೇಳ ಅಂತ ನನ್ನ ಮಗನ್ನೇ ಬಿಡ್ತೀನಿ ಅಂತ ಶಾಂತಿ ರೋಹಿಣಿಗೆ ಬೈಬೇಕಾದ್ರೆ ಇದನ್ನ ಕೇಳಿ ಮನೋಜ ಏನ್ ಮಾಡೋದು ಅಂತ ತಲೆ ಕೇರ್ಕೊತಾ ಇರ್ತಾನೆ. ಅತ್ತೆ ನೀವು ಅಂತ ರೋಹಿಣಿ ಕೋಪದಿಂದ ಹೇಳ್ಬೇಕಾದ್ರೆ ಮುಚ್ಚೆ ಬಾಯ್ನ ಸಾಕು, ಚೊಪ್ಪಿಲ್ ಹೊಡಿತೀನಿ ಕಣೆ ನಿನ್ಗೆ, ಹಂಗೆ ಮುಖ ಮೂತಿ ಕಿತ್ತೋಗ್ಬಿಡ್ಬೇಕು, ನೀನು ಒಂದ್ ಹೆಣ್ಣೇನೆ, ಮಾನ ಮರ್ಯಾದೆ ಅನ್ನೋದೇ ಇಲ್ವೇನೆ ನಿನ್ಗೆ, ನಿನ್ ದೇಹದಲ್ಲಿ ಹರಿತಾ ಇರೋ ರಕ್ತ ಸರಿ ಇದ್ದಿದ್ರೆ ನಿನ್ಗಿದೆಲ್ಲ ಗೊತ್ತಾಗ್ತಿತ್ತು, ನಿನ್ನಂತ ಮಾನ್ಗೆಟ್ಟೋಳ್ಗೆ ನನ್ನ ಮಗ ಬೇಕೇನೆ, ನನ್ನ ಮಗನ್ನ ಮಾತ್ರ ಯಾಮಾರ್ಸಿದ್ಯಾ ಅಥವಾ ಇನ್ನು ಎಷ್ಟೆಷ್ಟು ಜನ ಯಾಮಾರ್ಸಿದ್ಯೆ? ನಿನ್ನಂತೋಳು ನನ್ ಕಾಲಲ್ಲಿರೋ ಚಪ್ಲಿಗ್ ಸಮಾನ ಕಣೆ, ಅಲ್ಲ ನನ್ ಚಪ್ಲಿಲಿರುತ್ತಲ್ಲ ಧೂಳು ಅದ್ರ ಸಮ ಕಣೆ ಅಂತ ಹೇಳ್ತಾ ಶಾಂತಿ ಇನ್ನು ಕೆಟ್ಟ ಪದಗಳನ್ನ ರೋಹಿಣಿಗೆ ಬೈಯೋದಕ್ಕೆ ಶುರು ಮಾಡ್ತಾಳೆ. ಇದರಿಂದ ಮನೋಜ ಮತ್ತೆ ರೋಹಿಣಿ ಇಬ್ರಿಗೂನು ಹುಚ್ಚಿಡ್ದಿ ರೀತಿ ಆಗತ್ತೆ. ಮನೋಜ ತಾನ್ ಯಾಕಾದ್ರೂ ಫೋನ್ ಮಾಡ್ಕೊಟ್ನೋ ಅನ್ನೋ ರೀತಿ ತುಂಬಾನೇ ಫ್ರಸ್ಟ್ರೇಷನ್ ಆಗಿರ್ತಾನೆ. ಹಾಗೆ ರೋಹಿಣಿ ಸಿಕ್ಕಾಪಟ್ಟೆ ಕೋಪದಲ್ಲಿ ಹಾಗೆ ಕುದೀತಿರ್ತಾಳೆ. ಇವಳು ದೊಡ್ಡ ವ್ಯಕ್ತಿ ಅನ್ಕೊಬಿಟ್ಟಿದ್ದಾಳೆ, ಇವಳ ಹತ್ರ ಕ್ಷಮೆ ಕೇಳೋದಿಕ್ಕೆ ನನ್ ಮಗನ್ನ ಬಿಟ್ಟಿದ್ದಾಳೆ. ಇನ್ಮೇಲೆ ಏನಾದ್ರು ನೀನು ನನ್ ಮಗನ್ ಶೋರೂಮ್ ಕಡೆ ತಲೆ ಹಾಕಿದ್ರೆ ನನ್ ಕೈಗೆ ಏನ್ ಸಿಕ್ಕುತ್ತೋ ಅದ್ರಲ್ಲಿ ನಿನಗ್ ಚಚ್ಚಾಕ್ಬಿಡ್ತೀನಿ ಕಣೆ, ಮುಚ್ಕೊಂಡಿಕ್ಕೆ ಫೋನ್ನ ಅಂತ ಹೇಳ್ತಾ ಶಾಂತಿ ಕೋಪದಿಂದ ಕಾಲ್ ಕಟ್ ಮಾಡ್ತಾಳೆ. ಶಾಂತಿ ಅವತಾರ ನೋಡಿ ಮನೋಜ ಭಯ ಪಡ್ತಿದ್ರೆ ರೋಹಿಣಿ ಶಾಂತಿ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಿಕ್ಕೆ ಅಂತ ತುಂಬಾನೇ ಒದ್ದಾಡ್ತಿರ್ತಾಳೆ. ಸಾರಿ ಕೇಳ್ತಾರೆ ಅಂತ ನೋಡಿದ್ರೆ ಚಿನ್ನುಗೆ ಈ ರೀತಿ ಎಲ್ಲ ಬೈದ್ಬಿಟ್ರಲ್ಲ ಅಂತ ಮನೋಜ ಹೇಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಅಂತ ನೋಡ್ಬೇಕಾದ್ರೆ ನಿಂತ್ಕೊಳ್ಳೋ, ಎಲ್ಲ ಆಗಿದ್ದು ನಿನ್ನಿಂದಾನೆ, ನಿನಗ್ ಸರಿಯಾಗಿ ಹೇಳ್ಬೇಕಿತ್ತು ಫಸ್ಟ್, ಅವಳ ಜೊತೆ ಸೇರ್ಕೊಂಡು
ನಾನ್ ಅವಳಿಗೆ ಕ್ಷಮೆ ಕೇಳೋ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೋ ಅಂತ ಹೇಳ್ತಾ ಶಾಂತಿ ಮನೋಜನ್ ಕಿವಿ ಹಿಡ್ಕೊಂಡು ಚೆನ್ನಾಗಿ ಹಿಂಡ್ತಿರ್ತಾಳೆ. ಮಮ್ಮಿ ಮಮ್ಮಿ ಪ್ಲೀಸ್ ಮಮ್ಮಿ ನೋಡ್ತಾ ಇದೆ ಬಿಟ್ಬಿಡು ಮಮ್ಮಿ ಅಂತ ಮನೋಜ ಕೇಳ್ಕೊತಿರ್ತಾನೆ. ಅವಳೊಬ್ಳು ಮಾನ್ಗೆಟ್ಟವಳು. ನೀನು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ನಾನ್ ಅವಳಿಗೆ ಕ್ಷಮೆ ಕೇಳ್ಬೇಕು ಅನ್ನೋ ರೀತಿ ಮಾಡ್ತಿದ್ದಲ್ಲೋ. ಮರ್ಯಾದೆಯಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಿನಗಿನ್ನು ಎಷ್ಟೆಷ್ಟು ಒದೆ ಬೀಳ್ತಾವೋ ನನಗೆ ಗೊತ್ತಿಲ್ಲ. ನೋಡೋ, ಈಗ ಹೇಳ್ತಾ ಇದೀನಿ ಕೇಳು. ನಿನ್ಗ್ ಯಾವಾಗ ಯಾವಾಗ ಏನೇನ್ ಮಾಡ್ಬೇಕು ಅದ್ ನನಗ್ ಚೆನ್ನಾಗ್ ಗೊತ್ತಿದೆ. ನಾನೇ ಹುಡುಗಿ ಹುಡುಕಿ ನಿನ್ಗೆ ಮದ್ವೆ ಮಾಡ್ತೀನಿ. ಅಲ್ಲಿವರೆಗೆ ಏನಾದ್ರೆ ನೀನ್ ಅವಳ ಜೊತೆ ಮಾತಾಡೋದನ್ನೆಲ್ಲ ಇಟ್ಕೊಂಡೆ ಅಂತ ಅಂದ್ರ ಹಂಗೆ ನಿನಗೆ ವಿಷ ಹಾಕಿ ಸಾಯಿಸ್ಬಿಡ್ತೀನಿ ಅಂತ ಶಾಂತಿ ರೇಗಾಡ್ಬೇಕಾದ್ರೆ, ಓಕೆ ಮಮ್ಮಿ ಹಂಗೆ ಮಾಡ್ತೀನಿ ಅಂತ ಮನೋಜ ತಲೆ ಆಡಿಸ್ತಾನೆ. ಸರಿ ಆಯ್ತು ಅಂತ ಅನ್ಕೊಂಡು ಶಾಂತಿ ಅಲ್ಲಿಂದ ಹೋದಾಗ, ಅಯ್ಯೋ ಇವಾಗ ಚಿನ್ನು ಏನ್ ಮಾಡ್ತಾಳೋ ಏನೋ ಒಂದು ಗೊತ್ತಿಲ್ವಲ್ಲ. ಮಮ್ಮಿ ಹತ್ರ ಹೇಳೋದ್ರ ಬದ್ಲು ನಾನ್ ಸೈಲೆಂಟ್ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನೇ ಚಿನ್ನು ಫೋನ್ ಮಾಡ್ಕೊಟ್ಟು ಸಮಸ್ಯೆನ ಇನ್ನೂ ದೊಡ್ಡದಾಗ್ ಮಾಡ್ಬಿಟ್ಟೆ. ಅಯ್ಯಯ್ಯೋ ಇವಾಗ ಅವಳು ಬೇರೆ ಏನ್ ಹೇಳ್ತಾಳೋ ಒಂದು ಗೊತ್ತಿಲ್ವಲ್ಲ ಅಂತ ಮನೋಜ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಾನೆ. ಈ ಕಡೆ ತಾರನ್ಗೆ ಹುಡುಗನ್ ಹುಡ್ಕಿರೋದ್ರ ಬಗ್ಗೆ ಮಂಜುಂಗೆ ಗೊತ್ತಾಗತ್ತೆ. ಅದ್ರ ಬಗ್ಗೆ ಅವ್ನು ಯೋಚನೆ ಮಾಡ್ಬೇಕಾದ್ರೆ ಮೀನಾ ಅಲ್ಲಿಗ್ ಬರ್ತಾಳೆ. ಯಾಕೋ ಏನಾಯ್ತು ಅಂತ ವಿಚಾರಿಸ್ಬೇಕಾದ್ರೆ ಮಂಜ ತಾರನ್ಗೆ ಹುಡುಗನ್ ಹುಡ್ಕಿರೋದ್ರ ಬಗ್ಗೆ ಹೇಳ್ತಾನೆ. ಒಳ್ಳೇದಾಯ್ತು ಬಿಡೋ, ಈ ಶ್ರೀಮಂತರ ಸವಾಸ ನಮಗ್ ಬೇಡ. ಅವ್ರ ಅಪ್ಪ ಅಮ್ಮ ನೋಡಿದ ಹುಡುಗನ್ನೇ ಅವಳು ಮದ್ವೆ ಮಾಡ್ಕೊಂಡು ಹೋಗ್ಲಿ ಅಂತ ಮೀನಾ ಹೇಳ್ಬೇಕಾದ್ರೆ, ಇಲ್ಲ ಅಕ್ಕ ಆ ರೀತಿ ಎಲ್ಲ ಆಗೋದಕ್ ನಾನ್ ಬಿಡೋದಿಲ್ಲ. ನಾನ್ ತಾರನ್ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗೋದಿಲ್ಲ ಅಂತ ಮಂಜ ಹೇಳ್ತಾನೆ. ಅಷ್ಟ್ರಲ್ಲಿ ಕುಸುಮ ಅವರು ಅಲ್ಲಿಗ್ ಬರ್ತಾರೆ. ನೋ ಮಂಜ ಪ್ಲೀಸ್ ಆ ಹುಡುಗಿನ ಮರ್ತು ಬಿಡೋ, ನಮಗೂ ಅವ್ರಿಗೂ ಸೆಟ್ ಆಗೋದಿಲ್ಲ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಇಲ್ಲಮ್ಮ ಖಂಡಿತ ಆಗೋದಿಲ್ಲ ಅಂತ ಮಂಜ ಹೇಳ್ತಾನೆ. ನೋಡು ಮಂಜ ನನಗ್ ಕೋಪ ಬರ್ಸ್ಬೇಡ, ಹೇಳ್ತಾ ಇದೀನಿ ತಾನೆ ನಮಗೂ ಅವ್ರಿಗೂ ಸೆಟ್ ಆಗೋದಿಲ್ಲ ಅಂತ. ಆ ಹುಡುಗಿನ ಬಿಟ್ಬಿಡೋ ಅಂತ ಮೀನಾ ಕೇಳ್ತಾಳೆ. ಇಲ್ಲ ಅಕ್ಕ ಅದೆಲ್ಲ ಸಾಧ್ಯ ಇಲ್ಲ, ಕೊನೆವರೆಗೂ ನಾನು ಅವಳನ್ನ ಬಿಡೋದಿಲ್ಲ ಅಂತ ಮಂಜ ಹೇಳ್ತಾನೆ. ನೋ ಮಂಜ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಮೀನಾ ಕೇಳ್ಬೇಕಾದ್ರೆ, ಅಕ್ಕ ನನ್ಗೇನಾದ್ರೂ ಪರವಾಗಿಲ್ಲ ಕಣೆ, ತಾರನ್ ಜೊತೆ ನನ್ ಜೀವನ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನನ್ಗೆ ಈ ಜೀವನನೇ ಬೇಡ, ನನ್ ಸತ್ತೋದ್ರೂ ಪರವಾಗಿಲ್ಲ ಅಂತ ಮಂಜ ಹೇಳ್ದಾಗ ಇದನ್ನ ಕೇಳಿ ಕುಸುಮ ಅವ್ರಿಗೆ ಕೋಪ ಬಂದು ಮಂಜನ್ ಕಪಾಳಕ್ಕೆ ಹೊಡಿತಾರೆ. ಆ ಹುಡುಗಿಗೋಸ್ಕರ ಸಾಯ್ತೀನಿ ಅಂತ ಹೇಳ್ತಿದ್ಯಲ್ಲೋ, ಅದಕ್ಕೆನಾ ನಾನ್ ನಿನ್ನ ಹೆತ್ತು ಹೊತ್ತು ಬೆಳೆಸಿದ್ದು. ಸರಿ ಒಂದ್ ಕೆಲ್ಸ ಮಾಡು, ನಿನ್ಗೆ ಆ ಹುಡುಗಿ ಬೇಕು ತಾನೆ, ನನಗೇನಾದ್ರೂ ವಿಷ ಗಿಷ ತಂದ್ ಕೊಟ್ಬಿಟ್ಟು ನೀನು ಆ ಹುಡುಗಿ ಜೊತೆ ಆರಾಮಾಗಿದ್ಬಿಡು. ನಿನಗೆ ನನಗಿಂತ ಆ ಹುಡುಗಿನೇ ಮುಖ್ಯ ಅಲ್ವಾ ಅಂತ ಕುಸುಮ ಅವರು ಹೇಳ್ತಾ ಕಣ್ಣೀರ್ ಹಾಕ್ಬೇಕಾದ್ರೆ ಇದನ್ನ ಕೇಳಿ ಮಂಜ ಮತ್ತೆ ಮೀನಾ ಇಬ್ರು ಶಾಕ್ ಆಗ್ತಾರೆ. ಏನಮ್ಮ ನೀನು ಚಿಕ್ಕ ಹುಡುಗ ಏನೋ ಮಾತಾಡ್ತಾನೆ ಅಂತಂದ್ರೆ ನೀನು ಅವನ್ ಜೊತೆ ಸೇರ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ. ನೋಡು ನಾನು ಅವನ ಹತ್ರ ಮಾತಾಡ್ತೀನಿ, ನೀನ್ ಹೋಗು ಅಂತ ಹೇಳ್ತಾ ಮೀನಾ ಕುಸುಮ ಅವ್ರನ್ನ ಅಲ್ಲಿಂದ ಕಳಿಸ್ತಾಳೆ. ನೋಡು ಮಂಜ, ನಿನಗೋಸ್ಕರ ಅಮ್ಮ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ನಿನಗೂ ಗೊತ್ತಿದೆ. ನೋಡು ಆ ಹುಡುಗಿನ ನೀನ್ ಇಷ್ಟಪಟ್ಟೆ ಅಂದಿದ್ ಮಾತ್ರಕ್ಕೆ ಎಲ್ಲ ಸರಿ ಹೋಗ್ಬಿಡತ್ತಾ? ಇದಕ್ಕೆ ಆ ಹುಡುಗಿ ಅಪ್ಪ ಅಮ್ಮನೂ ಒಪ್ಬೇಕು ತಾನೆ. ನನಗ್ ಗೊತ್ತಿರೋ ಪ್ರಕಾರ ಖಂಡಿತ ಅವ್ರ ಅಪ್ಪ ಅಮ್ಮ ಈ ಮದ್ವೆಗೆ ಒಪ್ಕೊಳ್ಳೋದಿಲ್ಲ. ಅವ್ರ ಮನ್ಸ್ ಮಾಡಿದ್ರೆ ನಮ್ ಕುಟುಂಬನೇ ನಾಶ ಮಾಡ್ಬಿಡ್ತಾರ ಕಣೋ ಅಂತ ಮೀನಾ ಹೇಳಿದಾಗ, ಅಕ್ಕ ನಾನ್ ಭಾವನ ಹತ್ರ ಹೇಳ ಅಂತ ಮಂಜ ಕೇಳ್ತಾನೆ. ನೋಡು ಅಂತ ಕೆಲ್ಸ ಮಾತ್ರ ಮಾಡ್ಬೇಡ, ನಿಮ್ ಭಾವ ಮಾತಗ್ ಮುಂಚೆ ಜಗ್ಲಕ್ ಹೋಗ್ತಾರೆ, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ ಕಣೋ. ನೀನು ಈ ವಿಷಯದ ಬಗ್ಗೆ ನಿಮ್ ಭಾವನ ಹತ್ರ ಏನು ಮಾತಾಡ್ಬೇಡ, ನಾ ಹೇಳೋ ಮಾತನ್ನ ಕೇಳು, ಆರನ್ನ ಮರ್ತು ನೀನ್ ಜೀವನದ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಮೀನಾ ಅಲ್ಲಿಂದ ಹೊಡ್ತಾಳೆ. ಮಂಜ ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊತಿರ್ತಾನೆ. ಈ ಕಡೆ ರೋಹಿಣಿ ಒಂದು ಅವಾರ್ಡ್ ಫಂಕ್ಷನ್ಗೆ ಅಂತ ಮನೋಜ್ ಜೊತೆನೆ ಹೆಸರು ಕೊಟ್ಟಿರ್ತಾಳೆ. ಆದ್ರೆ ಮನೋಜ ಇನ್ನು ಬಂದಿಲ್ವಲ್ಲ ಅಂತ ತುಂಬಾನೇ ಟೆನ್ಷನ್ ಅಲ್ಲಿರ್ತಾಳೆ. ಯಾಕೆ ಇವನು ಈ ರೀತಿ ಮಾಡ್ತಿದ್ದಾನೆ, ಇವ್ನ್ ಬರ್ಲಿಲ್ಲ ಅಂತಂದ್ರೆ ಕಪಲ್ ಅವಾರ್ಡ್ ಮತ್ತೆ ಬಿಸ್ನೆಸ್ ಬೇಕಾಗಿರೋ ಫಂಡಿಂಗು ಸಿಕ್ಕದಿಲ್ವಲ್ಲ, ಏನ್ ಮಾಡೋದು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಮತ್ತೆ ಮತ್ತೆ ಮನೋಜ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾಳೆ. ಆದ್ರೆ ಅವ್ನ್ ಕಾಲ್ ಮಾತ್ರ ರೀಚ್ ಆಗ್ತಿರೋದಿಲ್ಲ. ಈ ಕಡೆ ಸೂರ್ಯ ಬಂದಿದ್ದ ಟ್ರಿಪ್ಗಳನ್ನೆಲ್ಲ ಯಾವ್ದನ್ನು ಬಿಡದೆ ಎಲ್ಲಾ ಟ್ರಿಪ್ಗಳನ್ನೂ ಎಕ್ಸೆಪ್ಟ್ ಮಾಡ್ಕೊಂಡು ತುಂಬಾನೇ ಕಷ್ಟಪಟ್ಟು ಗಾಡಿನ ಓಡಿಸಿ ಸುಸ್ತಾಗಿ ಬಂದಿರ್ತಾನೆ ಗ್ಯಾರೇಜ್ ಹತ್ರ. ಆಗ ಅವ್ನ್ ಫ್ರೆಂಡ್ಸ್ ಎಲ್ಲ, ಯಾಕೋ ಸೂರ್ಯ ಇಷ್ಟೊಂದೆಲ್ಲ ಕಷ್ಟ ಪಡ್ತಿದ್ಯಾ, ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ಬೇಕಾದ್ರೆ, ಇಲ್ಲ ಕಣೋ ಇವಾಗಿರೋ ಪರಿಸ್ಥಿತಿಲಿ ನಾನ್ ಬರ್ತಾ ಇರೋ ಯಾವ್ದೇ ಒಂದು ಟ್ರಿಪ್ನು ಬಿಡೋ ಅಂತ ಮನ್ಸಿಲ್ಲ, ಅದಕ್ಕೆ ಕಣೋ ಎಲ್ಲದನ್ನು ಅಟೆಂಡ್ ಮಾಡ್ತಿದೀನಿ ಅಂತ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ಮಂಜ ಅಲ್ಲಿಗ್ ಬರ್ತಾನೆ. ಏನ ಮಂಜಿಗೆ ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಭಾವ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು ಅಂತ ಮಂಜ ಹೇಳ್ತಾನೆ. ಆಗ ಸೂರ್ಯನ್ ಫ್ರೆಂಡ್ಸ್ ಎಲ್ಲ, ಒಂದ್ ನಿಮಿಷ ನೀವ್ ಮಾತಾಡ್ತಾ ಇರಿ ಬರ್ತೀವಿ ಅಂತ ಹೇಳಿ ಅವ್ರು ಸೈಡ್ಗೆ ಹೋಗ್ತಾರೆ. ಭಾವ ತಾರಾ ಕಾಲ್ ಮಾಡಿದ್ಲು, ಅವಳನ್ನ ಹೌಸ್ ಅರೆಸ್ಟ್ ಮಾಡಿದಾರಂತೆ, ಹಾಗೆ ಅವಳ ಸುತ್ತಲೂ ಕಾವಲನ್ನು ಇಟ್ಟಿದಾರಂತೆ, ಅವಳು ಏನ್ ಮಾಡ್ತಾಳೆ ಎತ್ತ ಅಂತ ಅವಳನ್ನ ವಾಚ್ ಮಾಡಿ ಅಂತ ಆ ವ್ಯಕ್ತಿಗಳಿಗೆ ಹೇಳಿದಾರಂತೆ ಅಂತ ಮಂಜ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಸೂರ್ಯನ್ಗೂ ಶಾಕ್ ಆಗತ್ತೆ. ಹೌದಾ ಯಾರ ಆ ರೀತಿ ಮಾಡ್ತಿರೋದು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇನ್ಯಾರು ಅವ್ರ ಅಪ್ಪನೇ ಅಂತ ಮಂಜ ಹೇಳಿದಾಗ, ಅವ್ರ ಅಪ್ಪನ ಮಂಜಿಗೆ ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಕಣೋ, ಆತರ ಮಾಡೋರಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದು ಬಾವ, ಆದ್ರೆ ಏನ್ ಮಾಡೋದು, ಅವಳು ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ ಅಲ್ವಾ, ಅದಕ್ಕೆ ಅವ್ರ ಮಗಳಿಗೆ ಏನೂ ಆಗ್ಬಾರ್ದು ಅಂತ ಸೇಫ್ ಆಗಿ ಅವಳನ್ನ ಒಂದ್ ಜಾಗದಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಮಂಜ ಹೇಳ್ತಾನೆ. ಅಂತ
ಮಂಜ ಹೇಳ್ಬೇಕಾದ್ರೆ, ಇದೆಲ್ಲ ಮಾಮೂಲಿ ನಡೆಯೋದು ಬಿಡ ಅಂತ ಸೂರ್ಯ ಹೇಳ್ತಾನೆ. ಏನ್ ಭಾವ ಈ ರೀತಿ ಹೇಳ್ತಿದ್ದೀರಾ ಅಂತ ಮಂಜ ಕೇಳ್ದಾಗ, ಮತ್ತಿನ್ನೇನಲೇ, ಮಗಳನ್ನ ಇಷ್ಟು ವರ್ಷ ಚೆನ್ನಾಗ್ ಸಾಕಿ ಬೆಳ್ಸಿ ತಗೊಳಪ್ಪ ಕರ್ಕೊಂಡೋಗಿ ಇವ್ಳ್ನ ಅಂತ ನಿಮ್ಗ್ ಹಂಗೆ ಸುಮ್ನೆ ಕಳಿಸ್ಬಿಡ್ತಾರೆ ಅನ್ಕೊಂಡಿದ್ಯಾ ಅಂತ ಸೂರ್ಯ ಹೇಳ್ದಾಗ, ಭಾವ ನೀವ್ ಹೇಳ್ತಿರೋದ್ ನನ್ಗೆ ಅರ್ಥ ಆಗತ್ತೆ. ಆದ್ರೆ ತಾರಾ ತುಂಬಾ ಟೆನ್ಷನ್ ಅಲ್ಲಿ ಮಾತಾಡ್ತಿದ್ಲು. ಅವ್ಳು ಹೇಳದ್ ನೋಡಿ ನನ್ಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ. ನಾನು ತಾರನ್ ಹತ್ರ ಮಾತಾಡ್ಬೇಕಾದ್ರೆ ಅಕ್ಕ ಅಲ್ಲಿಗ್ ಬಂದ್ಲು, ಅವಳು ಇದನ್ನೆಲ್ಲ ಕೇಳಿಸ್ಕೊಂಡ್ಲು ಅಂತ ಮಂಜ ಹೇಳ್ತಾನೆ. ಓ, ಸರಿ ಆಯ್ತು. ಹಾಗಾದ್ರೆ ಮೇಡಮ್ ಅವರು ತಮ್ಗೆ ಚೆನ್ನಾಗ್ ಉಗ್ದಿರ್ಬೇಕಲ್ವಾ ಅಂತ ಸೂರ್ಯ ಹೇಳ್ತಾನೆ. ಹೌದು ಬಾವ, ಅಕ್ಕ ತುಂಬಾ ಭಯ ಪಟ್ಕೊಂಡಿದ್ದಾಳೆ ಅಂತ ಮಂಜ ಹೇಳ್ದಾಗ, ಹೂಕೋಣ, ಅವಳ ಭಯದಲ್ಲೂ ಒಂದ್ ನ್ಯಾಯ ಇದೆ ಅಲ್ವಾ. ಏನ್ ಮಾಡೋದು, ಶ್ರೀಮಂತ್ರ ಮನೆ ಸಂಬಂಧ, ಅದಕ್ಕೆ ಅವಳಿಗೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಅದ್ರಲ್ಲೂ ಆ ವಿಶಾಲಾಕ್ಷಿ ಮಾತನ್ನ ಹೇಳೋದೇ ಬೇಕಾಗಿಲ್ಲ, ದೊಡ್ಡ ಕೇಡಿ ಅವಳು. ಬಿಸ್ನೆಸ್ ವಿಷಯದಲ್ಲೇ ರೌಡಿ ತರ ಆಡ್ತಾಳೆ, ಇನ್ನು ಮಗಳ ವಿಷಯಕ್ಕೆ ಹೋದ್ರೆ ಸುಮ್ನೆ ಬಿಡ್ತಾಳ. ಅದಕ್ಕೆ ಎಲ್ಲಿ ನಿನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೋ ಅಂತ ನಿಮ್ ಅಕ್ಕ ಭಯ ಪಡ್ತಿದ್ದಾಳೆ ಅಷ್ಟೇನೆ ಅಂತ ಸೂರ್ಯ ಹೇಳ್ದಾಗ, ಅಕ್ಕನೂ ಇದೇ ರೀತಿ ಹೇಳ್ತಿದ್ಲು. ಆದ್ರೆ ಭಾವ, ನಾನು ತಾರನ ಬಿಟ್ಟಿರೋ ಅಂತ ಪರಿಸ್ಥಿತಿನಲ್ಲಿಲ್ಲ. ಅವಳಿಲ್ಲ ಅಂತ ಅಂದ್ರೆ ನಾನ್ ನಿಜವಾಗ್ಲೂ ಬದುಕೋದಿಲ್ಲ ಬಾವ. ಅವಳು ತುಂಬಾನೇ ಅಳ್ತಿದ್ಲು ಅಂತ ಮಂಜ ಹೇಳ್ಕೊಂತಾ ಇರ್ತಾನೆ. ಹಾಗೆ ಮಂಜ ಅಳ್ಬೇಕಾದ್ರೆ ಸೂರ್ಯ ಅವನನ್ನ ಸಮಾಧಾನ ಮಾಡಿ, ನಾನ್ ಇರೋವರೆಗೂ ಭಯ ಪಡ್ಬೇಡ ಕಣ. ಮನೇಲಿ ಇದ್ರ ಬಗ್ಗೆ ಡೌಟ್ ಬಂದಿದೆ ಅಂತಂದ್ರೆ ನಾವ್ ಸುಮ್ನೆ ಇರಬಾರ್ದು. ಏನೇ ಪ್ಲಾನ್ ಮಾಡಿದ್ರು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ಈ ಮಾತನ್ನೆಲ್ಲ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಕೇಳಿಸ್ಕೊತಾರೆ. ಒಂದ್ ಕೆಲ್ಸ ಮಾಡ, ಮೊದ್ಲು ನೀನು ತಾರಾ ಅವ್ರ ಅಪ್ಪನ ಹತ್ರ ಮಾತಾಡು, ಆಗ ಇದಕ್ಕೊಂದ್ ಸೊಲ್ಯೂಷನ್ ಸಿಗುತ್ತೆ ಅಂತ ಸೂರ್ಯ ಹೇಳ್ದಾಗ, ಭಾವ ನಾನು ಅವ್ರ ಕಂಪ್ನಿಲಿ ಕೆಲ್ಸ ಮಾಡೋ ಸಾಮಾನ್ಯ ವರ್ಕರ್, ನಾನ್ ಹೇಗ್ ಹೋಗಿ ಅವ್ರ ಹತ್ರ ಇದನ್ನೆಲ್ಲ ಕೇಳಿ ಅಂತ ಮಂಜ ಹೇಳ್ಬೇಕಾದ್ರೆ, ನೋಡ್ದೇನ ನಿನಗೆ ಈ ರೀತಿ ಕೇಳೋದಿಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ಯಾ, ಇನ್ನು ಅವ್ರ ಅಪ್ಪ ಮಗಳ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ ತಾನೆ, ನೀನೇನ್ ತಲೆ ಕೆಡ್ಸ್ಕೊಬೇಡ. ಇದನ್ನೆಲ್ಲ ನೋಡಿ ಹೇಳಿ ಮಾಡಿ ನಾ ಲವ್ ಬರುತ್ತೆ, ಹೋಗ್ಲಿ ಬಿಡು, ಇದನ್ನೆಲ್ಲ ನೋಡ್ಕೊಂಡ್ರಾಯ್ತು. ಮೊದ್ಲು ನೀನ್ ಲವ್ ಮಾಡ್ತಿರೋ ವಿಷಯನ ಅವ್ರ ಹತ್ರ ಹೇಳು, ಅದಕ್ಕೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ನಾವು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಸೂರ್ಯ ಮಂಜನ್ನ ಅಲ್ಲಿಂದ ಕಳಿಸ್ಕೊಡ್ತಾನೆ. ಅಷ್ಟರಲ್ಲಿ ಸೂರ್ಯಂಗೆ ಟ್ರಿಪ್ ಬರುತ್ತೆ. ಅವ್ನ್ ಹೋಗ್ಬೇಕಾದ್ರೆ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಅವನ ಹತ್ರ ಬಂದು, ನೋ ಮಗ, ದೊಡ್ಡ ಮನೆ ಸಂಬಂಧ ಅಂತ ಬೇರೆ ಹೇಳ್ತಾ ಇದೀರಾ, ಸ್ವಲ್ಪ ಹುಷಾರು ಕಣೋ ಅಂತ ಹೇಳ್ತಿರ್ತಾನೆ. ನೋಡ ಚಿತಾ, ಯಾವ್ದ್ರಲ್ಲೂ ನಾವು ಅರ್ಜೆಂಟ್ ಮಾಡ್ಬಾರ್ದು ಕಣೋ, ಮೊದ್ಲು ಮಂಜ ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಕಣೋ, ಮಗಳನ್ನ ಬಚ್ಚಿಟ್ಟಿರೋರು ಈ ವಿಷಯ ಎಲ್ಲ ಹೋಗಿ ಹೇಳಿದ್ರೆ ಸುಮ್ನೆ ಬಿಡ್ತಾರೇನೋ ಮಂಜನ್ನ ಅಂತ ಚೇತನ ಕೇಳ್ತಾನೆ. ನೋಡೋಣ ಇರ, ಅದಕ್ಕೆ ನಾನು ಜೊತೆಲಿ ಹೋಗ್ತಾ ಇದೀನಿ, ಇದಾಗ್ಲಿಲ್ಲ ಅಂತಂದ್ರೆ ಬೇರೆ ಯಾವ್ದಾದ್ರು ರೂಟ್ ಇದೆಯಾ ಅಂತ ನೋಡ್ತೀನಿ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ರೋಹಿಣಿ ಪದೇ ಪದೇ ಮನೋಜನ್ಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಪಾಪ ರೋಹಿಣಿ, ನನ್ ಚಿನ್ನು ನನ್ ಹೆಲ್ಪ್ ಮಾಡ್ಬೇಕು ಅಂತ ಎಷ್ಟೊಂದೆಲ್ಲ ಒದ್ದಾಡ್ತಿದ್ದಾಳೆ. ಅವಳು ಕರ್ದು ನಾ ಹೋಗ್ಲಿಲ್ಲ ಅಂತಂದ್ರೆ ಅವಳು ತುಂಬಾ ಫೀಲ್ ಮಾಡ್ಕೋತಾಳೆ. ಹೇಗಾದ್ರೂ ಅಡ್ಜಸ್ಟ್ ಮಾಡಿ ಇಲ್ಲಿಂದ ಹೊರಟ್ಬಿಡ್ಬೇಕು ನಾನು, ಪಾಪ ನನ್ ಚಿನ್ನು ವೆಯ್ಟ್ ಮಾಡ್ತಿರ್ತಾಳೆ ಅಂತ ಮನೋಜ ಮನ್ಸಲ್ಲೇ ಅನ್ಕೊಂಡು ರೋಹಿಣಿ ಹೇಳಿರೋ ಜಾಗಕ್ಕೆ ಹೋಗೋದಿಕ್ಕೆ ರೆಡಿ ಆಗ್ತಿರ್ತಾನೆ. ಒಳ್ಳೆ ಸೂಟ್ ಹಾಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗಿ ಇನ್ನೇನು ಹೊರಡ್ಬೇಕು ಅನ್ನಷ್ಟರಲ್ಲಿ ಮನೋಜ ಅಂತ ಶಾಂತಿ ಅಲ್ಲಿಗೆ ಬರ್ತಾಳೆ. ಅಯ್ಯಯ್ಯೋ, ಮಮ್ಮಿ ಬಂದ್ಬಿಟ್ರಲ್ಲ ಅಂತ ಮನೋಜ ಭಯದಿಂದನೇ ಶಾಂತಿನ ನೋಡ್ತಾನೆ. ಏನೋ ಮನೋಜ, ಇಷ್ಟೊಂದ್ ಚೆನ್ನಾಗ್ ರೆಡಿ ಆಗಿದ್ಯಾ, ನನ್ ಕಣ್ಣೇ ಬೀಳುತ್ತೆ ಕಣ ಅಂತ ಹೇಳ್ತಾ ಶಾಂತಿ ಮನೋಜನ್ಗೆ ದೃಷ್ಟಿ ತೆಗಿತಾಳೆ. ಥ್ಯಾಂಕ್ ಯು ಮಮ್ಮಿ. ಅದು ಆಕ್ಚುಲಿ ಮಮ್ಮಿ ಏನ್ ಗೊತ್ತಾ, ನನ್ ಫ್ರೆಂಡ್ ಒಂದು ಬಿಸ್ನೆಸ್ ಪಾರ್ಟಿ ಇಟ್ಕೊಂಡಿದ್ದಾನೆ, ತುಂಬಾನೇ ಬಲವಂತ ಮಾಡಿ ಕರ್ದ, ಅದಕ್ಕೆ ಹೋಗ್ತಾ ಇದೀನಿ ಅಂತ ಮನೋಜ ಹೇಳ್ತಾನೆ. ಅಯ್ಯೋ, ನಾನೇ ನಿನ್ನ ಆಚೆ ಹೋಗೋಣ ಬಾರೋ ಅಂತ ಕರ್ಕೊಂಡು ಹೋಗಕ್ಕೆ ಬಂದಿದ್ದೆ ಕಣ ಅಂತ ಶಾಂತಿ ಹೇಳಿದಾಗ, ಆಚೆನ ಎಲ್ಲಿಗ್ ಮಮ್ಮಿ ಅಂತ ಮನೋಜ ಕೇಳ್ತಾನೆ. ನನ್ ಹಳೆ ಫ್ರೆಂಡ್ ಸಿಕ್ಕಿದ್ಲು ಕಣ, ಅವಳು ಒಂದು ಸೊಸೈಟಿ ಕ್ಲಬ್ ಅಲ್ಲಿ ಮೆಂಬರ್ ಅಂತೆ ಕಣ, ಅಲ್ಲಿ ಇವತ್ತು ಫಂಕ್ಷನ್ ಇದೆ ಕಣ, ಅಲ್ಲಿ ಹೋಗ್ ಬರ್ಬೇಕಿತ್ತು. ಅದ್ರಲ್ಲಿ ಬೆಸ್ಟ್ ಅಮ್ಮ ಮಗ ಅಂತ ಇವೆಂಟ್ ಮಾಡ್ತಿದಾರಂತೆ ಕಣ, ಅದಕ್ಕೆ ಅವಳು ನೀನು ಇದ್ರಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡು, ನಿನ್ ಮಗ ಮನೋಜನ್ಗೂ ನಿನ್ಗೂ ತುಂಬಾ ಚೆನ್ನಾಗಿದೆ ಜೋಡಿ, ನಿಮ್ಗೆ ಅವಾರ್ಡ್ ಸಿಗುತ್ತೆ ಅಂತ ಹೇಳ್ತಿದ್ಲು ಕಣ. ಅವಳು ಆ ರೀತಿ ಹೇಳಿದ್ಮೇಲೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಕಣ, ಬಾರೋ ಮನೋಜ ಅಲ್ಗ್ ಹೋಗೋಣ ಅಂತ ಶಾಂತಿ ಕರೀತಾಳೆ. ಏ ಮಮ್ಮಿ, ಯಾಕ್ ಮಮ್ಮಿ ಇದೆಲ್ಲ ಅಂತ ಮನೋಜ ಕೇಳ್ಬೇಕಾದ್ರೆ, ನೋ ಮನೋಜ, ಅದ್ ಹಂಗಲ್ಲ ಕಣೋ, ನೀನು ಆ ಪಾರ್ಟಿಗ್ ಬಂದ್ರೆ ಅಲ್ಲಿ ನಿನಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಪರಿಚಯ ಆಗ್ತಾರೆ ಕಣೋ, ಅವ್ರ ಕಾಂಟ್ಯಾಕ್ಟ್ ಎಲ್ಲ ನಿಂಗ್ ಸಿಗುತ್ತೆ, ನಿನ್ ಬಿಸ್ನೆಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಕಣ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಮಮ್ಮಿ ಬೇಡ ಮಮ್ಮಿ, ನನ್ಗೆ ತುಂಬಾ ಮುಖ್ಯವಾಗಿರೋ ಕೆಲ್ಸ ಇದೆ, ಪ್ಲೀಸ್ ಮಮ್ಮಿ ಅಂತ ಮನೋಜ ಗೋಗರಿತಿರ್ತಾನೆ. ಲೋ, ನೀ ಹೋಗ್ತಾ ಇರೋದು ಪಾರ್ಟಿಗ್ ತಾನೆ, ಈ ಫಂಕ್ಷನ್ ಮುಗಿಸ್ಕೊಂಡು ನೀನ್ ಹೋಗು, ಇವಾಗ ಇದು ನಮ್ಗೆ ತುಂಬಾ ಮುಖ್ಯ ಕಣೋ, ನಿನಗೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಸಿಗ್ದಂಗಾಗತ್ತೆ, ಇದನ್ನ ಮಿಸ್ ಮಾಡ್ಕೋಬಾರ್ದು ಕಣೋ ಮನೋಜ, ಇದಕ್ಕಿಂತ ದೊಡ್ಡ ಕೆಲ್ಸ ನಿನ್ಗೆ ಯಾವ್ದೋ ಇದೆ, ಬಾರೋ ಹೋಗೋಣ ಅಂತ ಶಾಂತಿ ಹೇಳಿದಾಗ, ಅಯ್ಯೋ ಮಮ್ಮಿ ಅದ್ ಹಂಗಲ್ಲ ಮಮ್ಮಿ ಅಂತ ಮನೋಜ ಹೇಳಕ್ ಹೋಗ್ತಾನೆ. ನೋಡು ಮನೋಜ, ಇದು ನಿನ್ ಭವಿಷ್ಯಕ್ಕೆ ತುಂಬಾನೇ ಮುಖ್ಯವಾಗಿರೋಂಥದ್ದು, ನೋಡ್ತಾ ಇರು, ನೀನು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿನ್ಗೆ ದೊಡ್ಡ ದೊಡ್ಡ ಆರ್ಡರ್ ಎಲ್ಲ ಸಿಗುತ್ತೆ, ಸುಮ್ನೆ ಈ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನಂಗೆ ತಲೆ ತಿಂತ
ನಿಂತಿರ್ಬೇಡ, ಸುಮ್ನೆ ಬರ್ತಾ ಇರು ಅಷ್ಟೇನೆ ಅಂತ ಶಾಂತಿ ರೇಗಾಡ್ದಾಗ ಬೇರೆ ದಾರಿ ಇಲ್ದೆ ಮನೋಜ ಶಾಂತಿ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಅಷ್ಟರಲ್ಲಿ ಮನೋಜನ್ಗೆ ಮತ್ತೆ ರೋಹಿಣಿ ಕಡೆಯಿಂದ ಕಾಲ್ ಬರುತ್ತೆ. ಅಯ್ಯೋ ಚಿನ್ನು, ಮಮ್ಮಿ ನೋಡಿದ್ರೆ ಅಷ್ಟೇ ನನ್ ಕತೆ ಅಂತ ಮನೋಜ ಭಯದಿಂದ ಒದ್ದಾಡ್ಬೇಕಾದ್ರೆ, ಏ ಮನೋಜ, ಯಾರ ಫೋನ್ ಮಾಡ್ತಿರೋದು ಅಂತ ಶಾಂತಿ ಕೇಳ್ತಾಳೆ. ಅದು ಮಮ್ಮಿ, ಅದು ಶೋರೂಮ್ ಇಂದ ಕಾಲ್ ಮಾಡ್ತಿರೋದು ಮಮ್ಮಿ, ನಾನು ಆಮೇಲೆ ಮಾತಾಡ್ಕೋತೀನಿ, ನಡಿ ಮಮ್ಮಿ ಅಂತ ಹೇಳ್ತಾ ಮನೋಜ ಶಾಂತಿ ಜೊತೆ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮಂಜ ಸೀದಾ ಹೋಗಿ ಮೋಹನ್ ಹತ್ರ ಮಾತಾಡ್ದಾಗ ಮೋಹನ್ ಮಂಜನ್ಗೆ ಬಾಯಿಗೆ ಬಂದಂಗ್ ಬೈತಾನೆ. ಏನು, ನನ್ ಮಗಳನ್ನ ಬುಟ್ಟಿಗೆ ಹಾಕೊಂಡು ನೀನ್ ಓನರ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಮೋಹನ್ ಕೇಳಿದಾಗ, ಅಯ್ಯೋ ಸರ್, ನಾನ್ ಆತರ ಎಲ್ಲ ಯೋಚನೆ ಮಾಡೋನಲ್ಲ ಅಂತ ಮಂಜ ಹೇಳ್ತಾನೆ. ನೋಡು, ನೀನು ನನ್ ಮಗಳು ಇಷ್ಟಪಟ್ಟಿದ್ದೀರಾ ಅಂತ ನನ್ಗ್ ಗೊತ್ತಾಯ್ತು, ಆದ್ರೆ ನನ್ಗೆ ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು, ನೀನ್ ಇಲ್ಲಿಂದ ಹೊರಡು ಅಂತ ಹೇಳಿ ಮೋಹನ್ ಮಂಜನ ಅಲ್ಲಿಂದ ಆಚೆ ಕಳಿಸ್ತಾನೆ. ಮಂಜ ಸೀದಾ ಬಂದು ನಡೆದಿದ್ ವಿಷಯನ ಸೂರ್ಯನ್ ಹತ್ರ ಹೇಳಕ್ಕಾಗ್ದೆ ಬೇರೆ ರೀತಿ ಹೇಳ್ತಾನೆ. ಯಾಕೋ ಮಂಜ, ಏನಾಯ್ತೋ, ಏನ್ ಹೇಳಿದ್ರು ನಿಮ್ ಓನರು ಅಂತ ಸೂರ್ಯ ಕೇಳ್ದಾಗ, ಭಾವ, ಅದು ನಾನು ಅವ್ರ ಹತ್ರ ಹೋಗಿ ಈ ವಿಷಯ ಹೇಳಿದಕ್ಕೆ ಪರವಾಗಿಲ್ಲ, ನಿಂಗೆ ಧೈರ್ಯನೇ ತುಂಬಾನೇ ಇದೆ, ನನ್ನನ್ನ ಇಷ್ಟು ಧೈರ್ಯದಿಂದ ಹೇಳಿರೋದಕ್ಕೆ ಹೊಗಳ್ತಾ ಇದ್ರು ಭಾವ ಅಂತ ಮಂಜ ಹೇಳ್ದಾಗ, ಹೌದೇನೋ, ಮತ್ತ್ಯಾಕೋ ಇಷ್ಟೊಂದು ಡಲ್ ಆಗಿ ಮಾತಾಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ತಾನೆ. ಹೌದು, ನೀನು ತಾರನ್ನ ಲವ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಅವ್ರು ಏನ್ ಹೇಳಿದ್ರು ಅಂತ ಸೂರ್ಯ ಕೇಳಿದಾಗ, ನನ್ಗೆ ಸ್ವಲ್ಪ ಟೈಮ್ ಕೊಡು, ನಾನ್ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಬಾಬಾ ಅಂತ ಮಂಜ ಹೇಳ್ದಾಗ, ಹೌದು, ಹೆಣ್ಣೆತ್ತಿರೋರು ಯೋಚನೆ ಮಾಡ್ದೆ ಹಾಗೆ ಕೊಡಕ್ಕಾಗತ್ತಾ, ಯೋಚನೆ ಮಾಡ್ಲಿ ಬಿಡು, ಹೌದು, ನಿನ್ ಮೇಲೆ ಏನು ಕೋಪ ಮಾಡ್ಕೊಂಡಿಲ್ಲ ತಾನೆ ಅಂತ ಸೂರ್ಯ ಕೇಳಿದಾಗ, ಇಲ್ಲ ಬಾಬಾ, ಅದು ಅವ್ರಿಗೆ ಈಗ ಆಲ್ರೆಡಿ ಕೋಪ ಬಂದಿದೆ, ಆದ್ರೂ ನನ್ ಮೇಲೆ ಕೋಪ ಮಾಡ್ಕೊಳ್ದೆ ಸಮಾಧಾನವಾಗಿ ಮಾತಾಡಿದ್ರು ಅಂತ ಮಂಜ ಹೇಳಿದಾಗ, ದೊಡ್ಡ ವ್ಯಕ್ತಿಗಳು ಅಂದ್ರೆ ಹಂಗೆ ಕಣೋ, ಅವ್ರ ಕೋಪನ ತೋರ್ಸ್ಕೊಳ್ಳೋದಿಲ್ಲ, ಸರಿ ಬಿಡು, ಅವ್ರಿಗೂ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡೋಣ ಅಂತ ಸೂರ್ಯ ಹೇಳ್ತಾನೆ. ಒಂದ್ ವೇಳೆ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಅಂತ ಮಂಜ ಗಾಬರಿಯಿಂದ ಕೇಳ್ಬೇಕಾದ್ರೆ, ಒಪ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಅಂತ ಹೇಳ್ತಾ ಸೂರ್ಯ ಮಂಜನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ರೋಹಿಣಿ ಮನೋಜನ್ಗೆ ಕಾಲ್ ಮಾಡಿ ಮಾಡಿ ಸಾಕಾಗಿ ಎಲ್ಲಿ ಹೋದ ಇವನು, ಫೋನ್ ತೆಗಿತಾ ಇಲ್ಲ ಅಂತ ನೋಡ್ಬೇಕಾದ್ರೆ ಮನೋಜ ಅದೇ ಇವೆಂಟ್ ನಡೆಯೋ ಜಾಗಕ್ಕೆ ಬರ್ತಾನೆ. ಮನೋಜನ ನೋಡ್ತಿದ್ದಂಗೆ ರೋಹಿಣಿ ಖುಷಿಯಿಂದ ಹತ್ರ ಹೋಗ್ಬೇಕಾದ್ರೆ ಮನೋಜ ಮಾತ್ರ ಶಾಕ್ ಅಲ್ಲಿ ರೋಹಿಣಿನ ನೋಡ್ತಿರ್ತಾನೆ. ಆಗ ರೋಹಿಣಿ ಶಾಂತಿನೂ ಅಲ್ಲಿಗ್ ಬರೋದನ್ನ ನೋಡ್ತಾಳೆ. ಇವ್ರು ಯಾಕೆ ಇಲ್ಲಿಗ್ ಬಂದಿದ್ದಾರೆ ಅಂತ ರೋಹಿಣಿ ಶಾಕ್ ಅಲ್ಲೇ ನೋಡ್ಬೇಕಾದ್ರೆ ಶಾಂತಿ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಿರ್ತಾಳೆ. ಅಯ್ಯಯ್ಯೋ, ಇವಳು ಇದೇ ಶೋಗೆ ಬರೋದಕ್ಕೆ ನನ್ಗೆ ಹೇಳಿದ್ಲು, ಈಗ ನೋಡಿದ್ರೆ ಮಮ್ಮಿ ಬೇರೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಇವಳು ಬೇರೆ ಇಲ್ಲೇ ಸಿಕ್ಕಾಕೊಳ್ತಾರ ಇದ್ದಾಳಲ್ಲ, ಏನ್ ಮಾಡೋದು ಅಂತ ಮನೋಜ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊತಿರ್ತಾನೆ. ಆಗ ಶಾಂತಿ ಮನೋಜನ್ನ ಕರ್ಕೊಂಡೋಗಿ ಒಂದ್ ಕಡೆ ಕುತ್ಕೊಂಡ್ರೆ ರೋಹಿಣಿ ಮಾತ್ರ ಅವರಿಂದ ಸ್ವಲ್ಪ ದೂರದಲ್ಲೇ ಕುತ್ಕೋತಾಳೆ. ಮೊದಲನೇ ಕ್ಯಾಟಗರಿಲಿ ಬೆಸ್ಟ್ ಅಮ್ಮ ಮಗ ಅವಾರ್ಡ್ ಕೊಡೋದಿಕ್ಕೆ ಅಂತ ಶಾಂತಿ, ಮನೋಜ ಮತ್ತೆ ಇನ್ನು 2 ಜೋಡಿಗಳನ್ನ ಕರೆದಿರ್ತಾರೆ. ಪ್ರತಿಯೊಬ್ಬ ತಾಯಿಯಂದ್ರು ಅವ್ರವ್ರ ಮಕ್ಳ ಬಗ್ಗೆ ತುಂಬಾನೇ ಹೆಮ್ಮೆಯಿಂದ ಹೇಳ್ಕೊತಿರ್ತಾರೆ. ಹಾಗೆ ಶಾಂತಿ ಕೂಡ ಮನೋಜನ್ ಬಗ್ಗೆ ಹೇಳ್ಕೊಂಡು ಹೊಗಳುತ್ತಿರ್ತಾಳೆ. ಹಾಗೆ ಪ್ರತಿಯೊಬ್ಬ ಮಕ್ಳುಗಳನ್ನ ಮಾತಾಡಿಸ್ಬೇಕಾದ್ರೆ ಕೊನೆಗೆ ಮನೋಜನ್ ಸರ್ದಿ ಬರುತ್ತೆ. ಮನೋಜ, ಇವತ್ತು ನಾನು ಇಂತ ಒಳ್ಳೆ ವ್ಯಕ್ತಿ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮಮ್ಮ ಅಂತ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಕೋಪ ಮಾಡ್ಕೋತಾಳೆ. ಪ್ರತಿಯೊಂದು ವಿಷಯಕ್ಕೂ ಅವನು ಶಾಂತಿನಿ ಹೊಗಳ್ಬೇಕಾದ್ರೆ, ಅಯ್ಯೋ ಪಾಪಿ, ನೀನೆಲ್ಲ ಶೋರೂಮ್ ಓನರ್ ಆಗಿ ಮಾಡ್ದೋಳು ನಾನು, ಎಲ್ಲದಕ್ಕೂ ಕಾರಣ ನಿಮ್ಮಮ್ಮನೇ ಅಂತ ಹೇಳ್ತಿದ್ಯಲ್ಲೋ ಅಂತ ರೋಹಿಣಿ ಮನ್ಸಲ್ಲೇ ಮನೋಜನ್ ಬಗ್ಗೆ ಬೈಕೋತಾ ಇರ್ತಾಳೆ. ಹಾಗೆ ಆ ಇವೆಂಟ್ ಅಲ್ಲಿ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ನಮ್ಮಮ್ಮನೇ ಕಾರಣ ಅಂತ ಮನೋಜ ಹೇಳ್ತಾನೆ ಇರ್ತಾನೆ. ಇವ್ರು ಆಡ್ತಿರೋ ಮಾತುಗಳನ್ನೆಲ್ಲ ಕೇಳಿ ಜಡ್ಜಸ್ ಮನೋಜ ಮತ್ತೆ ಶಾಂತಿನೇ ಬೆಸ್ಟ್ ಅಮ್ಮ ಮಗ ಅನ್ನೋ ಅವಾರ್ಡ್ ನ ಕೊಟ್ಟು ಸನ್ಮಾನ ಮಾಡ್ತಾರೆ. ಇದನ್ನ ನೋಡಿ ರೋಹಿಣಿ ಉರ್ಕೋತಾ ಇರ್ತಾಳೆ. ನೆಕ್ಸ್ಟ್ ಆ ಇವೆಂಟ್ ಅಲ್ಲಿ ಬೆಸ್ಟ್ ಗಂಡ ಹೆಂಡತಿ ಅವಾರ್ಡ್ ಅಂದ್ರೆ ಬೆಸ್ಟ್ ಕಪಲ್ ಅವಾರ್ಡ್ ನ ಕೊಡ್ಬೇಕು ಅಂತ ಅದ್ರಲ್ಲಿ ಸೆಲೆಕ್ಟ್ ಆಗಿರೋ ಅಂತ ಹಸ್ಬೆಂಡ್ ಅಂಡ್ ವೈಫ್ ನ ಕರೀತಾರೆ. ಆ ಜೋಡಿಗಳಲ್ಲಿ ಮನೋಜ ಮತ್ತೆ ರೋಹಿಣಿ ಅಂತ ಅನೌನ್ಸ್ ಮಾಡ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಹಾಗೆ ಅವಳು ತಿರುಗಿ ನೋಡಿದಾಗ ರೋಹಿಣಿ ಅಲ್ಲೇ ಇರ್ತಾಳೆ. ಅವಳನ್ನೇ ಕೋಪದಿಂದ ಶಾಂತಿ ಗುರಾಯಿಸ್ಬೇಕಾದ್ರೆ ರೋಹಿಣಿ ಮನೋಜನ ಹತ್ರ ಬರ್ತಾಳೆ. ಏಯ್, ಏನೋ ನಡೀತಾ ಇದೆ ಇಲ್ಲಿ ಅಂತ ಶಾಂತಿ ಕೇಳಿದಾಗ, ಅದು ಮಮ್ಮಿ, ಅದು ಏನಂದ್ರೆ ಅಂತ ಮನೋಜ ಹೇಳೋದಕ್ಕೆ ಒದ್ದಾಡ್ತಿರ್ತಾನೆ. ಮನೋಜ್, ನಾವು ಆಲ್ರೆಡಿ ಹೆಸರು ಕೊಟ್ಟಿದೀವಿ, ಈಗ ಹೋಗ್ಲಿಲ್ಲ ಅಂತಂದ್ರೆ ಚೆನ್ನಾಗಿರೋದಿಲ್ಲ, ಬಾ ಅಂತ ರೋಹಿಣಿ ಕರಿಬೇಕಾದ್ರೆ ಶಾಂತಿ ರೋಹಿಣಿನ ಗುರಾಯಿಸ್ತಿರ್ತಾಳೆ. ನೋಡು ಮನೋಜ್, ಇವಾಗ ನೀನ್ ಬರ್ಲಿಲ್ಲ ಅಂತಂದ್ರೆ ನಿನ್ ತುಂಬಾನೇ ಲಾಸ್ ಆಗುತ್ತೆ, ನಿನ್ ಬಿಸ್ನೆಸ್ಗೆ ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ, ಬಾ ಹೋಗೋಣ ಅಂತ ರೋಹಿಣಿ ಕರಿತಾಳೆ. ಏಯ್, ಹೊಸ ಜಾಗ ಅಂತ ನೋಡ್ತಾ ಇದೀನ್ ಕಣೆ, ಇಲ್ಲ ಅಂದಿದ್ರೆ ಇಷ್ಟೊತ್ಗೆ ನಿನ್ಗೊಂದ್ ಗತಿ ಕಾಣಿಸ್ತಾ ಇದೆ, ಏಯ್ ಹೋಗಿ ಆ ಕಡೆಗೆ, ಏಯ್ ಬಾರ ನನ್ ಜೊತೆಗೆ ನೀನು ಅಂತ ಹೇಳ್ತಾ ಶಾಂತಿ ಮನೋಜಿನ ಕರ್ಕೊಂಡ್ ಹೋಗ್ತಾಳೆ. ಆಗ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ರೋಹಿಣಿ ಹತ್ರ ಬಂದು, ನಿಮ್ ಹಸ್ಬೆಂಡ್ ಎಲ್ಲಿ, ಬನ್ನಿ ಕರಿತಾ ಇದಾರೆ ಅಂತ ಹೇಳ್ಬೇಕಾದ್ರೆ, ಸಾರಿ ಅವ್ರಿಗೆ ಕೆಲ್ಸ ಇದೆ ಅಂತ ಹೇಳಿ ಹೊರಟೋದ್ರು ಅಂತ ರೋಹಿಣಿ ಸುಳ್ಳನ್ನ ಹೇಳ್ತಾಳೆ. ಸರಿ ಆಯ್ತು ಬಿಡಿ ಅಂತ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಅಲ್ಲಿಂದ ಹೊರಟೋದಾಗ ರೋಹಿಣಿ ಕೋಪದಿಂದ ಇವ್ರಿಬ್ರನ್ನೇ ಗುರಾಯಿಸ್ತಾ ಇರ್ತಾಳೆ. ಓ, ಇದೇನೋ ನೀ ಹೇಳ್ತಿದ್ದಲ್ಲ ನಿನ್ ಫ್ರೆಂಡ್ ಪಾರ್ಟಿಗೆ ಹೋಗ್ಬೇಕು ಅಂತ, ಇದಕ್ಕೋಸ್ಕರನೇನಾ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದು? ಲೇ, ನಿಂದೆಂತ ಜನ್ಮನೋ, ನೀನ್ ಬದ್ಲಾಗದೇ ಇಲ್ವೇನೋ
ಮನೆ ಹಾನಿ ಜೊತೆ ನಿಂತ್ಕೊಂಡು ಅವಾರ್ಡ್ ತಗೋಬೇಕು ಅಂತ ಅನ್ಕೊಂಡಿದ್ದ ಅಂತ ಶಾಂತಿ ಬೈಬೇಕಾದ್ರೆ, ಇಲ್ಲ ಮಮ್ಮಿ ಅದು ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ಲು, ಅದಕ್ಕೆ ಬಂದೆ ಅಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಲೇ, ಅವಳಿಂದಾನೇ ನಿನ್ಗೆ ಬಿಸ್ನೆಸ್ ಬರ್ಬೇಕೇನೋ? ನೀನ್ ತಗೊಂಡಿದ್ಯಲ್ಲ ಓದಿ 5 ಡಿಗ್ರಿ, ಎಲ್ಲ ಹೋಯ್ತು ನಿನ್ ಬುದ್ಧಿ? ಅವಳಿಂದ ನೀನ್ ಅನ್ಭವಿಸಿರೋ ಕಷ್ಟ ಎಲ್ಲ ಸಾಕಾಗ್ಲಿಲ್ವೇನೋ? ಏನೋ ಸ್ಟೇಜ್ ಅಲ್ಲಿ ನನ್ನನ್ ಬಿಟ್ಟು ಏನು ಮಾಡೋದಿಲ್ಲ ಅಂತ ದೊಡ್ಡದಾಗ ಕೊಚ್ಕೊಂಡೆ. ಏನ್ ಮಾಡ್ತಿದ್ಯಾ ನೀನು? ಅವಳ ಜೊತೆ ಸೇರ್ಕೊಂಡು ಈ ಇವೆಂಟ್ ಅಲ್ಲಿ ನಿನ್ ಹೆಸರು ಬೇರೆ ಕೊಟ್ಟಿದ್ಯಾ ಅಂತ ಶಾಂತಿ ಕೇಳಿದಾಗ, ಅಯ್ಯೋ ಇಲ್ಲ ಮಮ್ಮಿ, ನಾನೇನು ಕೊಟ್ಟಿಲ್ಲ, ಅವಳೇ ಹೆಸರು ಕೊಟ್ಟಿರೋದು ಅಂತ ಮನೋಜ ಹೇಳ್ಬೇಕಾದ್ರೆ ರೋಹಿಣಿ ಅವರಿಬ್ರು ಇರೋ ಜಾಗಕ್ಕೆ ಹೋಗ್ತಾಳೆ. ಆಗ ಶಾಂತಿ ಕೋಪದಿಂದ ರೋಹಿಣಿಯೇ ಗುರಾಯಿಸ್ತಿರ್ತಾಳೆ. ಹಾಗೆ ಅವಳ ಹತ್ರ ಹೋಗಿ, ನಿನ್ ಮನ್ಸಲ್ಲಿ ನಿನ್ನ ನೀನು ಏನಂತ ಅನ್ಕೊಂಬಿಟ್ಟಿದ್ಯೆ? ಅಲ್ಲ ಕಣೆ, ನಿನ್ಗ ಅಷ್ಟೊಂದೆಲ್ಲ ಉಗಿದ್ರು, ಮಾನ ಮರ್ಯಾದೆ ತೆಗೆದ್ರು, ನಿನ್ಗ್ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ವೇ ಇಲ್ವಲ್ಲೇ? ಅದು ಇದು ಮಾತಾಡಿ ನನ್ ಮಗನ್ನ ಬುಟ್ಟಿಗೆ ಹಾಕೋಬೇಕು ಅಂತ ನೋಡ್ತಿದ್ಯೇನೆ ಅಂತ ಶಾಂತಿ ರೋಹಿಣಿಗೆ ಬೈಬೇಕಾದ್ರೆ ರೋಹಿಣಿ ಮನೋಜನ್ ಮುಖನ ನೋಡ್ತಿರ್ತಾಳೆ. ಏಯ್, ಅಲ್ಲೇನೆ ಅವನ್ ಮುಖ ನೋಡ್ತಾ ಇದ್ಯಾ? ಅವನನ್ನ ಯಾಮಾರ್ಸಿದ್ದು ಸಾಕಾಗ್ಲಿಲ್ವೇನೆ? ಯಾಕೆ ಅವನ್ ಹಿಂದೆನೆ ಸುತ್ತಾಡ್ತಿದ್ಯಾ? ಮಾನ್ಗೆಟ್ಟವಳೆ, ಅವನು ನನ್ ಮಗ ಕಣೆ. ಇವಾಗ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ, ಅದಕ್ ಸಿಕ್ಕಿರೋ ಅವಾರ್ಡ್ ಕಣೆ ಇದು, ನೋಡು ಅಂತ ಶಾಂತಿ ಅವಳಗ್ ಸಿಕ್ಕಿರೋ ಅವಾರ್ಡ್ ನ ರೋಹಿಣಿ ಮುಖದ ಹತ್ರನೇ ತೋರಿಸ್ತಿರ್ತಾಳೆ. ನೋಡು, ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಅಲ್ಲಿವರೆಗೂ ಮರ್ಯಾದೆಯಾಗಿದ್ರೆ ಸರಿ. ಅದಕ್ಕೂ ಮುಂಚೆ ನನ್ ಮಗನ್ನ ಯಾಮಾರ್ಸಿ ಬುಟ್ಟಿಗೆ ಹಾಕೊಂಡು ಅವನ್ ಜೊತೆ ಜೀವನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನನ್ಗಿಂತ ಕೆಟ್ಟವಳನ್ನ ನೀನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹುಷಾರ್ ಅಂತ ಹೇಳಿ ಶಾಂತಿ ಮನೋಜನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಹಾಗೆ ರೋಹಿಣಿ ಕೋಪದಿಂದ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ನಡೆದಿದ್ ವಿಷಯನೆಲ್ಲ ಮೀನನ್ ಹತ್ರ ಹೇಳ್ತಾನೆ. ಮೀನಾ ಮಂಜನ್ಗೆ ಏನಾಗುತ್ತೋ ಏನೋ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೋತಿರ್ತಾಳೆ. ಇದ್ರ ಬಗ್ಗೆನೆ ಇಬ್ರ ಮಧ್ಯೆ ಸ್ವಲ್ಪ ಜಗಳ ಆಗತ್ತೆ. ಮಂಜನ್ ಜೀವನ ಹಾಳಾಗೋದಿಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳಿ ಸೂರ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಮೀನಾ ಮುಂದೆ ಏನಾಗುತ್ತೋ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೋತಿರ್ತಾಳೆ. ಈ ಕಡೆ ಮೋಹನ್ನ ವಿಶಾಲಾಕ್ಷಿ ಮೀಟ್ ಮಾಡಿ ಯಾವ್ದೇ ಕಾರಣಕ್ಕೂ ಆ ಮಂಜನ್ ಮನೆಗೆ ನಿನ್ ಮಗಳು ಹೋಗ್ದಿರೋಗೆ ಮಾಡೋದಿಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ಅಂತ ಹೇಳಿ ಒಂದ್ ಐಡಿಯಾನ ಮೋಹನ್ಗೆ ಹೇಳ್ತಾಳೆ. ಅದ್ರ ಪ್ರಕಾರ ತಾರನ್ನ ಮನೆಗ್ ವಾಪಸ್ ಬರೋದಿಕ್ ಹೇಳ್ತಾನೆ. ಹಾಗೆ ಜೊತೆಗೆ ಒಂದಿಬ್ರು ಹುಡುಗರುಗಳನ್ನ ಕಳಿಸ್ತೀನಿ ಅಂತಾನು ಹೇಳ್ತಾನೆ. ತಾರ ಇದಕ್ಕೆ ಬೇಡ ಅಂತ ಹೇಳಿದಾಗ, ಇಲ್ಲಿ ಪರವಾಗಿಲ್ಲಮ್ಮ, ನಿನ್ಗೂ ಒಂದ್ ಸೇಫ್ಟಿ ಇರುತ್ತೆ, ಬಾ ಅಂತ ಹೇಳಿ ಮೋಹನ್ ಕಾಲ್ ಕಟ್ ಮಾಡಿ ವಿಶಾಲ್ ಮುಖನ ನೋಡ್ತಿರ್ತಾನೆ. ಈಗ ನೋಡಿ, ನಿಮ್ ಮಗಳು ನಿಮ್ ಹತ್ರನೇ ಸೇಫ್ ಆಗಿರ್ತಾಳೆ ಅಂತ ವಿಶಾಲು ಹೇಳ್ತಿರ್ತಾಳೆ. ಈ ಕಡೆ ವಿಶಾಲು ಮೋಹನ್ಗೆ ಹೇಳಿದಾಗೆ ಆ ತಾರ ಬರ್ತಿದ್ದಂಗೆ ಅವಳನ್ನ ಕರ್ಕೊಂಡೋಗಿ ರೂಮಲ್ಲಿ ಕೂಡಾಕಿ ಅವಳ ಹತ್ರ ಇರೋ ಮೊಬೈಲ್ ಕಿತ್ಕೊಂಡಿರ್ತಾರೆ. ಯಾರು ಅವಳನ್ನ ಕಾಂಟ್ಯಾಕ್ಟ್ ಮಾಡ್ಬಾರ್ದು, ಆ ರೀತಿ ನೋಡ್ಕೋ ಅಂತ ತಾಯಮ್ಮಂಗು ಹೇಳ್ತಿರ್ತಾರೆ. ತಾಯಮ್ಮಂಗೆ ಇದರಿಂದ ತುಂಬಾನೇ ಬೇಜಾರಾಗ್ತಿರತ್ತೆ. ಈ ಕಡೆ ಕುಸುಮ ಅವರು ಮನೇಲಿ ಕೆಲ್ಸ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಪೊಲೀಸ್ ಅವ್ರು ಬಂದು ಬಾಗ್ಲು ಕೊಟ್ಟೋದಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಅವ್ರನ್ನ ನೋಡ್ತಿದ್ದಂಗೆ ಕುಸುಮ ಅವ್ರಿಗೆ ಭಯ ಆಗತ್ತೆ. ಇಲ್ಲಿ ಮಂಜ ಅಂದ್ರೆ ಯಾರು ಅಂತ ಪೊಲೀಸ್ ಅವ್ರು ಕೇಳ್ಬೇಕಾದ್ರೆ ಆ ನನ್ ಮಗ ಅಂತ ಕುಸುಮ ಅವ್ರು ಹೇಳ್ತಾರೆ. ಹೌದಾ, ಎಲ್ಲಿದ ನಾನು? ಏ ಮಂಜ, ಬಾರ ಆಚೆಗೆ ಅಂತ ಅವ್ರು ಕಿರ್ಚಾಡ್ಬೇಕಾದ್ರೆ, ಸರ್ ಯಾಕೆ ಸರ್ ಈ ರೀತಿ ಮಾಡ್ತಿದ್ದೀರಾ? ಏನಾಯ್ತು? ನನ್ ಮಗ ಏನ್ ಮಾಡಿದಾನೆ ಅಂತ ಕುಸುಮ ಅವರು ಗಾಬರಿಯಿಂದ ಕೇಳ್ತಿರ್ತಾರೆ. ತಾರಾ ಅನ್ನೋ ಹುಡುಗಿನ ನಿಮ್ ಮಗ ಕಿಡ್ನಾಪ್ ಮಾಡಿದಾನೆ, ಅವ್ನ್ ಎಲ್ಲಿಟ್ಟಿದಾನೆ ಆ ಹುಡುಗಿನ ಹೇಳಿ ಅಂತ ಪೊಲೀಸ್ ಅವ್ರು ಕೇಳ್ಬೇಕಾದ್ರೆ, ಅಯ್ಯೋ ಸರ್, ನೀವು ತಪ್ಪು ತಿಳ್ಕೊಂಡಿದೀರಾ, ಆತರ ಯಾವ ಹುಡುಗಿನೂ ಕರ್ಕೊಂಡ್ ಬಂದಿಲ್ಲ ಅಂತ ಕುಸುಮ ಅವರು ಹೇಳ್ಕೊಂಡು ಅಳ್ತಿರ್ತಾರೆ. ಅಷ್ಟರಲ್ಲಿ ಮಂಜ ಆಚೆಗೆ ಬಂದು, ಯಾಕೇನಾಯ್ತಮ್ಮ, ಯಾಕೆ ಈ ರೀತಿ ಅಳ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ, ಏಯ್ ನೀನೇನೋ ಮಂಜ, ಬಾರೋ, ಆ ಹುಡುಗಿನ ಎಲ್ಲೋ ಬಚ್ಚಿಟ್ಟಿದ್ಯಾ ಅಂತ ಹೇಳ್ಕೊಂಡು ಅವ್ನ್ ಕತ್ತಿನ ಪಟ್ಟಿಗೆ ಕೈ ಹಾಕಿ ಅವನನ್ನ ಸ್ಟೇಷನ್ಗೆ ಎಳ್ಕೊಂಡೋಗಿ ಚೆನ್ನಾಗಿ ಹೊಡೆದು ಬಾಯಿ ಬಿಡ್ಸೋದಿಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ. ಮಂಜ ನಾನ್ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ದಿದ್ರು ಸಹ ಅವನ್ ಮಾತಿನ ಕೇಳ್ದೆ ಪೊಲೀಸ್ ಅವರು ಅವನಿಗೆ ಚೆನ್ನಾಗಿ ಹೊಡಿತಿರ್ತಾರೆ. ಈ ಕಡೆ ಮಂಜನ್ನ ಎಳ್ಕೊಂಡ್ ಹೋಗಿರೋ ವಿಷಯನ ಕುಸುಮ ಅವರು ಮೀನನ್ಗೆ ಕನಕನ್ಗೆ ತಿಳಿಸಿದಾಗ ಅದನ್ನ ಕೇಳಿ ಮೀನನ್ಗೆ ಗಾಬರಿಯಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ. ಯಾಕಮ್ಮ, ಏನಾಯ್ತು ಅಂತ ಸೂರ್ಯ ಕೇಳಿದಾಗ, ನಾನು ಅವತ್ತೇ ಹೇಳ್ದೇರಿ, ಆದ್ರೆ ನೀವು ನನ್ ಮಾತನ್ನೇ ಕೇಳಲಿಲ್ಲ. ಇವತ್ ನೋಡಿ ಮಂಜನ್ನ ಅರೆಸ್ಟ್ ಮಾಡಿದಾರಂತೆ, ಅದು ತಾರನ್ನ ಕಿಡ್ನಾಪ್ ಮಾಡಿರೋದಕ್ಕೋಸ್ಕರ ಅಂತ ಮೀನಾ ಹೇಳಿದಾಗ ಅದನ್ನ ಕೇಳಿ ಸೂರ್ಯನ್ಗೂ ಶಾಕ್ ಆಗತ್ತೆ. ಅಷ್ಟರಲ್ಲಿ ಕುಸುಮ ಅವರು ಮತ್ತೆ ಕನಕ ಇಬ್ರು ಸ್ಟೇಷನ್ಗೆ ಹೋಗಿ ಮಂಜನ್ನ ನೋಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಅವನ್ಗೆ ಹೊಡಿತಾ ಇರೋದನ್ನ ನೋಡಿ ಇವರಿಬ್ರು ಕಣ್ಣೀರ್ ಹಾಕ್ತಿರ್ತಾರೆ. ಅದೇ ಸ್ಟೇಷನ್ಗೆ ಅರುಣ್ ಯಾವ್ದೋ ಕಂಪ್ಲೇಂಟ್ ವಿಷಯವಾಗಿ ಬಂದಿರ್ತಾನೆ. ಆಗ ಕನಕ ಹೋಗಿ, ರೀ ಅವನ್ಗೆ ಹೊಡಿಬೇಡ ಅಂತ ಹೇಳ್ರಿ ಪ್ಲೀಸ್ ರೀ ಅಂತ ತುಂಬಾನೇ ಬೇಡ್ಕೋತಾಳೆ. ಆದ್ರೆ ಅರುಣ್ ತನಗೂ ಇದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅನ್ನೋ ರೀತಿ ಅವ್ನ್ ಪಾಡ್ಗಾನು ಅವ್ನ್ ಕೆಲ್ಸ ನೋಡ್ತಿರ್ತಾನೆ. ಇದರಿಂದ ಕನಕನ್ಗೆ ತುಂಬಾನೇ ಬೇಜಾರಾಗತ್ತೆ. ಪ್ಲೀಸ್ ರೀ ಹೊಡಿಬೇಡ, ನಿಲ್ಸಿ ಅಂತ ಹೇಳಿ ಅಂತ ಕನಕ ತುಂಬಾನೇ ಕೇಳ್ಕೊಂಡಾಗ, ನೋಡು ನಾನ್ ಇಲ್ಲಿ ಆಫೀಸರು, ಒಬ್ಬ ಅಕ್ಯೂಸ್ ನ ಯಾವ ರೀತಿ ವಿಚಾರಿಸ್ಬೇಕೋ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ, ನೋಡ್ಕೋತಾರೆ, ಬಿಟ್ಟಾಕು ಅಂತ ಹೇಳ್ತಾ ಉಡಾಫೆಯಾಗಿ ಮಾತಾಡಿ ಅರುಣ್ ಅಲ್ಲಿಂದ ಹೋಗ್ತಾನೆ. ಇದನ್ನ ನೋಡಿ ಕುಸುಮ್ ಅವ್ರಿಗೆ ತುಂಬಾನೇ ಬೇಜಾರಾಗತ್ತೆ. ಅಷ್ಟರಲ್ಲಿ ಸೂರ್ಯ ಮೀನಾ ಇಬ್ರು ಸ್ಟೇಷನ್ಗೆ ಬರ್ತಾರೆ. ಮಂಜನ್ಗೆ ಹೊಡಿತಾ ಇರೋದನ್ನ ನೋಡಿ ಇಬ್ರು ಗಾಬರಿ ಆಗ್ತಾರೆ. ಆಗ ಸೂರ್ಯ ಇನ್ಸ್ಪೆಕ್ಟರ್ ಹತ್ರ ಹೋಗಿ, ಏನ್ ಸರ್, ವಿಚಾರಣೆಗೆ ಅಂತ ಕರ್ಕೊಂಡ್ ಬಂದ್ಮೇಲೆ ಈ ರೀತಿ ಹೊಡಿಯೋದು ತಪ್ಪಲ್ವಾ? ಆ ಹುಡುಗನ್ಗ ಹೊಡಿಬೇಡಿ ಅಂತ ಹೇಳಿ ಅಂತ ಸೂರ್ಯ ಇನ್ಸ್ಪೆಕ್ಟರ್ನ ತುಂಬಾನೇ ಕೇಳ್ಕೊತಾನೆ. ಒಬ್ಬ ಅಕ್ಯೂಸ್ ನ ಯಾವ ರೀತಿ
ರೀತಿ ನೋಡ್ಬೇಕು ಅಂತ ನಮ್ಗೆ ಗೊತ್ತಿದೆ, ಸುಮ್ನೆ ಹೋಗಪ್ಪ ಅಂತ ಇನ್ಸ್ಪೆಕ್ಟರ್ ಸೂರ್ಯನ್ ಮೇಲೆ ರೇಗಾಡ್ತಾರೆ. ನೋಡ್ದೇನಪ್ಪ, ಇದಕ್ಕೆ ಕಣಪ್ಪ ನಾನು ಅವತ್ ಬೇಡ ಅಂತ ಹೇಳಿದ್ದು. ನನ್ ಮಾತನ್ನ ಕೇಳ್ದೆ ಆ ಹುಡುಗಿ ಹಿಂದೆ ಹೋಗಿ ಇವತ್ತಿಂತ ಪರಿಸ್ಥಿತಿ ತಂದ್ಕೊಂಡ ಅಂತ ಕುಸುಮ್ ಅವರು ಕಣ್ಣೀರ್ ಹಾಕ್ತಿರ್ತಾರೆ. ಆಗ ಮತ್ತೆ ಅರುಣ್ ಸ್ಟೇಷನ್ ಒಳಗಡೆ ಬಂದಾಗ ಮೀನಾ ಅವನತ್ರ ಹೋಗಿ ತುಂಬಾನೇ ಕೇಳ್ಕೊತಾಳೆ, ದಯವಿಟ್ಟು ನೀವಾದ್ರೂ ಹೇಳಿ ಹೊಡೆಯೋದನ್ನ ನಿಲ್ಸಿ ಅಂತ. ಮೀನಾ ಹೇಳ್ಬೇಕಾದ್ರೆ, ನೋಡಿ ಇದು ಮಾಮೂಲಿ ವಿಷಯ ಅಲ್ಲ, ಇದು ಕಿಡ್ನಾಪ್ ಕೇಸ್, ಇದರಲ್ಲಿ ನಾನೇನು ಮಾಡಕ್ಕಾಗೋದಿಲ್ಲ. ನಾನು ನಿಮ್ ಫ್ಯಾಮಿಲಿಯವನು ಅಂತ ಅಂದಿದ ತಕ್ಷಣನೇ ಒಬ್ಬ ಅಪರಾಧಿಗೆ ನಾನು ಸಪೋರ್ಟ್ ಮಾಡೋದಕ್ ಆಗೋದಿಲ್ಲ ಅಂತ ಅರುಣ್ ಹೇಳ್ತಾನೆ. ಅಯ್ಯೋ ಅರುಣ್, ಅವ್ನ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ, ಅವನು ಯಾವ ಕಿಡ್ನಾಪ್ ಮಾಡಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಅವ್ನ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದೀವಲ್ಲ ಅಂತ ಸೂರ್ಯ ರೇಗಾಡ್ಬೇಕಾದ್ರೆ, ಹಾ ಇಲ್ಲಿಗ್ ಬರೋರೆಲ್ಲ ಹಂಗೆ ಹೇಳೋದು ಅಂತ ಅರುಣ್ ಹೇಳ್ತಾನೆ. ಅರುಣ್, ನಿಮ್ಗೆ ಮಂಜುನ್ ಬಗ್ಗೆ ಗೊತ್ತಿಲ್ವಾ? ಅವ್ನ್ ತುಂಬಾ ಒಳ್ಳೆ ಹುಡುಗ ಅಂತ ಮೀನಾ ಹೇಳ್ಬೇಕಾದ್ರೆ, ಎಷ್ಟೇ ಒಳ್ಳೆ ವ್ಯಕ್ತಿ ಆಗಿದ್ರು ಸರಿ ಇಲ್ದಿರೋರ್ ಜೊತೆ ಓಡಾಡಿದ್ರೆ ಹಿಂಗೆ ಬದ್ಲಾಗೋದು ಅಂತ ಅರುಣ್ ಸೂರ್ಯನ್ ಮುಖಾನ ನೋಡ್ಕೊಂಡು ಹೇಳ್ತಿರ್ತಾನೆ. ಇದರಿಂದ ಸೂರ್ಯನ್ಗೆ ಕೋಪ ಬರ್ತಿರತ್ತೆ. ಮಂಜನ್ಗೆ ಹೊಡಿತಾ ಇರೋದನ್ನ ನೋಡ್ಕೊಂಡು ಕನಕ, ಮೀನಾ, ಕುಸುಮ ಅವರು ಅಳ್ತಿದ್ರೆ ಸೂರ್ಯ ಮಾತ್ರ ಏನ್ ಮಾಡೋದು ಅಂತ ಗೊತ್ತಾಡ್ದೆ ತುಂಬಾನೇ ಒದ್ದಾಡ್ತಿರ್ತಾನೆ. ರೀ, ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ? ನನ್ ತಮ್ಮನ್ನ ಪ್ಲೀಸ್ ಕಾಪಾಡಿ ಅಂತ ಕನಕ ಹೋಗಿ ಅರುಣ್ನ ಕೇಳ್ಕೊತಾಳೆ. ನೋಡು, ನೀನ್ ಕೇಳ್ದಂಗೆಲ್ಲ ಇಲ್ಲಿ ನಾವು ಬಂದು ಮಾತಾಡಕ್ ಆಗೋದಿಲ್ಲ. ನಿಮಗ್ ಸಪೋರ್ಟ್ ಮಾಡಕ್ ಹೋಗಿ ನನ್ ಕೆಲ್ಸನ ನಾನ್ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸುಮ್ನೆ ಹೋಗಿ ನಿನ್ ಕೆಲ್ಸ ನೋಡು ಅಂತ ಅರುಣ್ ಕನಕನ್ ಮೇಲೆ ರೇಗಾಡ್ತಾನೆ. ನೋಡು, ನಿನ್ ಕೋಪ ತಾಪ ಏನಿದ್ರು ನನ್ನ ಹತ್ರ ಇರ್ಲಿ, ಅವನು ತುಂಬಾ ಒಳ್ಳೆ ಹುಡುಗ, ಅವ್ನಿಗೇನು ಆಗ್ಬಾರ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡು ನಿನ್ನಂತವನಿಂದ ಲೆಕ್ಚರ್ ತಗೊಳೋದಕ್ಕೆ ನನ್ಗಿಷ್ಟ ಇಲ್ಲ. ಸುಮ್ನೆ ನಿನ್ ಕೆಲ್ಸ ಎಷ್ಟಿದೆ ಅಷ್ಟ್ ನೋಡ್ಕೊ ಹೋಗು, ನನ್ ಡ್ಯೂಟಿ ಏನು ಅಂತ ನನಗ್ ಗೊತ್ತಿದೆ ಅಂತ ಅರುಣ್ ರೇಗಾಡಿ ಅಲ್ಲಿಂದ ಹೋಗ್ತಾನೆ. ಸೂರ್ಯ ಹೇಗಾದ್ರೂ ಮಾಡಿ ಮಂಜನ್ನ ಕಾಪಾಡ್ಲೇಬೇಕಲ್ಲ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.